ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾರ್ಚ್ 1ರಿಂದ 31ರವರೆಗೂ ಸಿಟಿವಿಯ ಒಂದು ವಿನೂತನ ಪ್ರಯತ್ನವಾಗಿ 31 ಜನ ಮಹಿಳಾ ಸಾಧಕಿಯರನ್ನ ಪರಿಚಯಿಸ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮತ್ತೊಬ್ಬ ಮಹಿಳಾ ಸಾಧಕಿ. ಈ ಮಹಿಳಾ ಸಾಧಕಿ ಒಂದು ವೃತ್ತಿ ಒಂದು ಹೇಳ್ಬೇಕಂದ್ರೆ, ನಾವು ಪ್ರತಿನಿತ್ಯ ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಪ್ರಪಂಚವನ್ನ ನೋಡೋದು ಕಣ್ಣಿನಿಂದ. ಸೊ ಕಣ್ಣಿನಲ್ಲಿ ಸ್ಪೆಷಲಿಸ್ಟ್ ಆಗಿರುವಂತವರು ಡಾಕ್ಟರ್ ಸೌಮ್ಯ ಮೇಡಮ್ ನಮ್ಮ ಜೊತೆ ಇದ್ದಾರೆ ಇವತ್ತು. ಮೇಡಮ್ಗೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್. ಧನ್ಯವಾದಗಳು. ನಿಮ್ಗೂ ಮತ್ತೆ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ನಮ್ಮ ಇನ್ವೈಟ್ಗೆ ನೀವು ಒಪ್ಪಿಗೆ ಕೊಟ್ಟು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್ ಅವರ ಒಂದು ಇಂಟ್ರಡಕ್ಷನ್ ಆದ್ರೆ ನೋಡೋಣ. ಮೇಡಮ್ ಅವರು ಹೇಳ್ಬೇಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಫಸ್ಟ್ ಲೇಡಿ ಐ ಸ್ಪೆಷಲಿಸ್ಟ್, ಐ ಡಾಕ್ಟರ್ ಅಂತ ಹೇಳ್ಬೋದು. ಮೇಡಮ್ ಅವರು ಡಾಕ್ಟರ್ ಸೌಮ್ಯ, ವೈಫ್ ಆಫ್ ಡಾಕ್ಟರ್ ಶರಣ ಬಸಪ್ಪ. ಮೇಡಮ್ ಅವರ ಕ್ವಾಲಿಫಿಕೇಶನ್ ಬಂದು MBBS, DOMS ಅಂಡ್ FER, ಐ ಸ್ಪೆಷಲಿಸ್ಟ್ ಮತ್ತು ರೆಟಿನಾ ಸ್ಪೆಷಲಿಸ್ಟ್. ಮೇಡಮ್ ಇವರು ಸೌಮ್ಯ ಐ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆಯಾದ್ಯಂತ ಅಂತ ಹೇಳ್ಬೋದು. ಮೇಡಮ್ ಅವರು ಅವರ ಒಂದು ಅನುಭವದಲ್ಲಿ 20 ವರ್ಷಗಳ ಅವರ ಅನುಭವದಲ್ಲಿ ಕಣ್ಣಿನ ಬಗ್ಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಮೇಡಮ್ ಅವರು ತುಂಬ ಸ್ಪೆಷಲಿಸ್ಟು. ಅವರ ಒಂದು ಅನುಭವಗಳು ಹೇಗಿತ್ತು, ಅವರ ಒಂದು 20 ಇಯರ್ಸ್ ಸರ್ವಿಸಲ್ಲಿ ಎಲ್ಲವನ್ನೂ ಸಹ ಮೇಡಮ್ ಅವರ ಒಂದು ವರ್ಡ್ಸಲ್ಲೇ ತಿಳ್ಕೊಳ್ಳೋಣ. ಮತ್ತೆ ಏನು ಅಂತಂದರೆ, ಒಂದು ಮಹಿಳೆಯಾಗಿ ಒಂದು ಡಾಕ್ಟರ್ ಸ್ಪೆಷಲಿಸ್ಟ್ ಆಗಿ, ಅದರಲ್ಲೂ ಸ್ಪೆಷಲಿಸ್ಟ್ ಆಗಿ ಒಂದು ಐ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಮಹಿಳೆ ಅವರ ಒಂದು ಲೈಫಲ್ಲಿ ಅವರು MBBS ಮಾಡಿದಾಗ ಆಗಿರ್ಬೋದು, ಅವರ ಒಂದು ಲಾಂಗ್ ಸ್ಟಡೀಸ್ ಟೈಮಲ್ಲಿ ಆಗಿರ್ಬೋದು, ಏನೆಲ್ಲ ಕಲ್ತಿದ್ದಾರೆ, ಅವರ ಒಂದು ಕಲಿಕೆಯನ್ನು ಇವತ್ತು ತಮ್ಮ ವೃತ್ತಿಯಾಗಿ ಮಾಡಿಕೊಂಡು ಒಂದು ಸಾಕಷ್ಟು ಸಮಾಜಕ್ಕೆ ಒಂದು ಅವರ ವೃತ್ತಿ ಮೂಲಕ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಫೀಲ್ಡಲ್ಲಿ ಮೇಡಮ್ ಅವರು ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಸೊ ಅವರ ಸಾಧನೆ ಇವತ್ತು ಈ ಸೀಟಲ್ಲಿ ಅವ್ರನ್ನ ಕೂರಿಸಿದೆ. ಅವರ ಮಾತಲ್ಲೇ ಒಂದಷ್ಟು ವಿಚಾರಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಮೇಡಮ್, ಮೊದಲಿಗೆ ಈ ಐ ಪ್ರಾಬ್ಲಮ್ ಅನ್ನೋದು ಈಗ ಸಾಮಾನ್ಯವಾಗಿ ನಾವೆಲ್ಲ ಕಡೆ ಅಂದರೆ ಎಲ್ಲರಲ್ಲೂ ನೋಡ್ತಾ ಇದ್ದೀವಿ. ಏಕೆಂದರೆ ಈಗ ತುಂಬ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ತುಂಬ ಸಿಸ್ಟಮ್ ನೋಡ್ತಾರೆ, ಫೋನ್ಸ್ ನೋಡ್ತಾರೆ. ಸೊ ಎಲ್ಲವನ್ನು ಸಹ ಅಲ್ಲಿ ಅದನ್ನ ನೋಡೇ ಕೆಲಸ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಆ್ಯಂಡ್ ಮೋರ್ ಜಾಸ್ತಿ ತಗೊಳ್ಳೋದೇನೆಂದರೆ, ಈಗ ಡಯಾಬಿಟಿಸ್ ಜಾಸ್ತಿ ಇರುತ್ತೆ, ಎಲ್ಲರಲ್ಲೂ ತುಂಬ ಡಯಾಬಿಟಿಸ್ ಕಂಡು ಬರುತ್ತೆ. ಆ ಡಯಾಬಿಟಿಸ್ ಇದ್ದಂಥವ್ರು ಕಣ್ಣಿನ ಯಾವ ಭಾಗಗಳು ಹೆಚ್ಚಾಗಿ ಪರಿಣಾಮಗೊಳ್ಳುತ್ತೆ ಡಯಾಬಿಟಿಸ್ ಇರುವಂತ ಒಂದು ಪರ್ಸನ್ಗೆ? ಸೂಕ್ತವಾದ ಕ್ವಶನ್ ಕೇಳಿದ್ರಿ ನೀವು. ಎಸ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರಬಹುದು ಮೊಬೈಲ್ ಬಳಕೆ. ಫಸ್ಟ್ ಕ್ವಶನ್, ಮೊಬೈಲ್ ಬಳಕೆ ಹೆಚ್ಚಾಗ್ತಿರೋದ್ರಿಂದ ಕಣ್ಣಿನ ಮೇಲೆ ಪರಿಣಾಮ ಬೀರಲ್ವಾ? ಸುಮಾರು ಪೇಷಂಟ್ಸ್ ನನ್ನ ಹತ್ರ ಬಂದಾಗ ನಾನು ಕೇಳೋದು, ಕಣ್ಣು ಇರಿಟೇಷನ್ ಆಗಿರ್ಬೋದು, ಡ್ರೈನೆಸ್ ಆಗಿರ್ಬೋದು, ಆ ರೀತಿ ಎಲ್ಲ ಇದ್ದಾಗ ಮೊಬೈಲ್ ಹೆಚ್ಚು ಉಪಯೋಗಿಸ್ತಿದ್ದೀರಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ. ಸೊ ಪಕ್ಕದಲ್ಲಿ ಜೊತೆಲಿ ಬಂದಿರ್ತಾರೆ ತಂದೆ ತಾಯಿಗಳಾಗಿರ್ಬೋದು, ಅವರ ಪಾರ್ಟ್ನರ್ಸ್ ಆಗಿರ್ಬೋದು, ತುಂಬಾ ಉಪಯೋಗಿಸ್ತಾರೆ ಮೇಡಮ್, ಮೊಬೈಲ್ ನೋಡ್ಬೇಡ ಅಂತ ಹೇಳಿ ಅಂತ. ಮೊಬೈಲ್ ನೋಡ್ಬೇಡಿ ಅನ್ನೋದು ಅಸಾಧ್ಯದ ಮಾತು. ಯಾಕೆಂದ್ರೆ ಅದೊಂದು ಎಸ್, ಇಟ್ಸ್ ಬಿಕಮ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಸೊ ಎಸ್, ಎಲ್ಲವನ್ನು ಮಿತಿಯಲ್ಲಿ ನೋಡೋದ್ರಿಂದ ಖಂಡಿತ ಏನು ತೊಂದರೆಗಳಾಗೋದಿಲ್ಲ. ಸೆಕೆಂಡ್ ಕ್ವಶನ್, ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ ಎಲ್ಲರಲ್ಲೂ. ನಿಮಗ್ ಗೊತ್ತಿರಬಹುದು, ನಮ್ಮ ಇಂಡಿಯಾನ ಇವಾಗ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರೀತಾರೆ. ಹೌದು. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ಅರೌಂಡ್ 420 ಮಿಲಿಯನ್ ಡಯಾಬಿಟಿಕ್ಸ್ ಇದ್ರೆ, ನಮ್ಮ ಇಂಡಿಯಾದಲ್ಲೇನೆ 175 110 ಮಿಲಿಯನ್ ಡಯಾಬಿಟಿಕ್ಸ್ ಇವಾಗಿದ್ದಾರೆ. ಸೊ ಇಷ್ಟು ಬೇಗ ಈ ಡಯಾಬಿಟಿಸ್ ಕಾಯಿಲೆ ಎಲ್ಲರಲ್ಲೂ ಬರ್ತಾ ಇದೆ. ಮತ್ತೆ ಇದು ಬಂದ್ರೆ ಏನಪ್ಪಾ ಅಂತಂದ್ರೆ, ಬರೀ ಬ್ಲಡ್ ಶುಗರ್ ಅಲ್ಲಷ್ಟೇನೆ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ ಅಥವಾ ಶುಗರ್ ಅಷ್ಟೇನೆ ಜಾಸ್ತಿ ಆಗ್ಬಿಡುತ್ತೆ, ಅದರಿಂದ ಏನು ತೊಂದರೆ ಆಗಲ್ವಾ? ಆಗಲ್ಲ. ಡಯಾಬಿಟಿಸ್ ಅನ್ನೋದು ಒಂಥರ ಸೈಲೆಂಟ್ ಕಿಲ್ಲರ್. ಅದು ನಿಧಾನವಾಗಿ ಪ್ರತಿಯೊಂದು ಅಂಗಾಂಗಗಳನ್ನು ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಮೇನ್ ಅಂಗಾಂಗಗಳನ್ನ, ಲೈಕ್ ಸ್ಟಾರ್ಟಿಂಗ್ ಕಣ್ಣು, ಕಿಡ್ನಿ, ಹಾರ್ಟು ಮತ್ತೆ ಕಾಲಿನ ಪಾದ ಎಲ್ಲ ಅದು ಟಾರ್ಗೆಟ್ ಮಾಡೋದು. ಬಾಡಿಯಲ್ಲಿ ಎಲ್ಲಿ ಸಣ್ಣ ರಕ್ತನಾಳಗಳು, ಇವಾಗ ನಮ್ಮ ಮೈ ಮೇಲೆ ಇಲ್ಲಿ ಕಾಣಿಸುವಂತ ಏನ್ ರಕ್ತನಾಳ ಇದೆ, ಇದರಲ್ಲಿ 1/100 ಭಾಗದಷ್ಟು ಸೈಜ್ ರಕ್ತನಾಳಗಳು ಎಲ್ಲ ಹರಿತವೆ. ಆ ಒಂದು ರಕ್ತನಾಳಗಳು ಆ ಒಂದು ಅಂಗಾಂಗಗಳಿಗೆ ಅದು ಎಫೆಕ್ಟ್ ಮಾಡುತ್ತೆ. ಮನುಷ್ಯನ್ಗೆ ಗೊತ್ತಾಗದೇ ಇಲ್ಲ ಹೇಗೆ ಅದು ಬಾಡಿನ ತೊಂದರೆ ಮಾಡ್ತಾ ಹೋಗುತ್ತೆ ಅಂತ. ಎಷ್ಟೋ ಸ್ಟೇಜಲ್ಲಿ, ಕೊನೆ ಸ್ಟೇಜಲ್ಲಿ ಬರ್ತಾರೆ, ಆವಾಗ ಡಯಾಬಿಟಿಸ್ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ರಿಕವರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ.
ಅದು ಕೆಲವೊಮ್ಮೆ ಸಾಧ್ಯವಾಗದ ಮಾತು. ಅಂದ್ರೆ ಅಷ್ಟೊಂದು ಭಾಗಗಳನ್ನ ಅದು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಹೌದು, ಖಂಡಿತ ಖಂಡಿತ. ಮತ್ತೆ ಈ ಡಯಾಬಿಟಿಸ್ ಇರೋಂಥ ಪೇಷಂಟ್ಗೆ ಕಣ್ಣಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಕಣ್ಣು ಡಯಾಬಿಟಿಸ್ ಇರೋರಿಗೆ ಕಣ್ಣಿನ ಮೇಲೆ ತೊಂದರೆ ಬೀರುತ್ತಾ? ಹೌದು, ತುಂಬಾ ತೊಂದರೆ ಬೀರುತ್ತೆ. ಆದ್ರೆ ಪ್ಯಾರಾಡಾಕ್ಸ್ ಏನಪ್ಪಾ ಅಂತಂದ್ರೆ, ನಮ್ಮ ಜನರಿಗೆ ನಾನು ಸುಮಾರಷ್ಟು ಡಯಾಬಿಟಿಕ್ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಹೋಗ್ತಾ ಇರ್ತೀನಿ. ಅಲ್ಲಿ ಎಲ್ಲ ಡಯಾಬಿಟಿಕ್ಸ್ ಅವ್ರಿಗೆ ಕಣ್ಣಿನ ಡ್ರಾಪ್ಸ್ ಹಾಕ್ಬಿಟ್ಟು ಕಣ್ಣಿನ ನರನ ಚೆಕ್ ಮಾಡ್ತಾ ಇರ್ತೀವಿ. ಅವ್ರಿಗೆ ಫಸ್ಟ್ ನಾನು ಮಾಡೋದೇ ಅವ್ರಿಗೆ ಎಜುಕೇಟಿಂಗ್ ದೆಮ್ ಅಬೌಟ್ ದ ಡಿಸೀಸ್. ಏನಕ್ಕೆ ನೀವು ಟೆಸ್ಟ್ ಮಾಡಿಸ್ಕೊತಿದ್ದೀರಾ ಗೊತ್ತಿದ್ಯಾ ಅಂತಂದ್ರೆ, ಅದರಲ್ಲಿ ಒಂದ್ 20 ಜನಕ್ಕೆ ಒಬ್ರಿಗಷ್ಟೇ ಗೊತ್ತಿರುತ್ತೆ ಏನಕ್ಕೆ ಟೆಸ್ಟ್ ಮಾಡಿಸ್ಕೊತಿರ್ತಾರೆ ಅಂತಂದ್ಬಿಟ್ಟು. ಇನ್ ಮಿಕ್ಕಿದವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಎಲ್ಲಾರ್ಗೂ ಡಯಾಬಿಟಿಸ್ ಅಂದ ತಕ್ಷಣ ಅವ್ರಿಗೆ ತಲೆಯಲ್ಲಿ ಬರೋದು, ಓ ಕಿಡ್ನಿ ತೊಂದರೆ ಆಗ್ಬಿಡುತ್ತೆ. ಅಲ್ಲ, ಕಿಡ್ನಿ ತೊಂದರೆ ಆಗೋದಕ್ಕೆ ಮುಂಚೆ ತೊಂದರೆ ಆಗೋದು ಕಣ್ಣುಗಳು. ಮತ್ತೆ ಕಣ್ಣುಗಳು ಹೇಗೆ ಅಂದ್ರೆ ಇಟ್ಸ್ ಎ ಮಿರರ್. ನಮ್ಮ ಕಣ್ಣಿನೊಳಗಡೆ ಇರೋ ರಕ್ತನಾಳಗಳಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡಬಹುದು, ನಮಗೆ ಕಾಣಿಸುತ್ತೆ. ಮತ್ತೆ ಅದೇ ತರ ತೊಂದರೆಗಳು ಹಾರ್ಟ್ ಅಲ್ಲಿ, ಕಾಲಿನ ಪಾದದಲ್ಲಿ, ಮತ್ತೆ ಕಿಡ್ನಿಯಲ್ಲೂ ಸಹ ತೊಂದರೆಗಳಾಗ್ತಾ ಇರುತ್ತೆ. ಕಣ್ಣಲ್ಲಿ ಬೇರೆ ಬೇರೆ ಏನು ಕಣ್ಣನ್ನೋದು ಚಿಕ್ಕದು, ಒಂದೇ ಕಣ್ಣಲ್ವಾ, ಏನ್ ಎಫೆಕ್ಟ್ ಆಗುತ್ತೆ ಬೇರೆ ಬೇರೆ ಭಾಗ ಅನ್ಬೋದು. ಆದ್ರೆ ನಮ್ಮ ಕಣ್ಣಲ್ಲೇ ಸುಮಾರಷ್ಟು ಸಬ್ ಸ್ಪೆಷಾಲಿಟಿಗಳಿದಾವೆ. ಕಣ್ಣಿನ ಕರಿಗುಡ್ಡೆ ಆಯ್ತು, ಫೇಕೋ ಸರ್ಜರಿ ಆಯ್ತು, ರೆಟಿನಾ, ಆ ರೀತಿ ಸುಮಾರಷ್ಟು ಸ್ಪೆಷಲಿಸ್ಟ್ಗಳು. ಹಾಗೆ ಕಣ್ಣಲ್ಲಿ ಏನ್ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಕೆಲವೊಮ್ಮೆ ಪದೇ ಪದೇ ಕನ್ನಡಕದ ಪವರ್ ಬದಲಾಗ್ತಾ ಇರುತ್ತೆ. ಇವಾಗ ಕನ್ನಡಕ ಮಾಡಿಸ್ಕೊಂಡು ಹೋಗಿರ್ತಾರೆ, ಮತ್ತೆ ಒಂದು ತಿಂಗಳಾದ್ಮೇಲಿಂದ ಮತ್ತೆ ಬರ್ತಾರೆ, ನನಗೆ ಯಾಕೋ ಕಾಣ್ತಾ ಇಲ್ಲ, ಮತ್ತೆ ಪವರ್ ಚೇಂಜ್ ಆಗಿರುತ್ತೆ. ಹಾಗೆ ಫ್ರೀಕ್ವೆಂಟ್ ಆಗಿ ಏನಾದ್ರು ಸ್ಪೆಕ್ಟಿಕಲ್ಸ್ ಚೇಂಜ್ ಆದ್ರೆ, ಮತ್ತೆ ಶುಗರ್ ಇರೋ ಪೇಷಂಟ್ಸ್ ಅಲ್ಲಿ ಬೇಗ ಪೊರೆ ಬರುವಂತ ಚಾನ್ಸಸ್ ಇರುತ್ತೆ. ಕಣ್ಣಿನ ಲೆನ್ಸಿನಲ್ಲಿ ಅದೇ ಆದ ಬದಲಾವಣೆಗಳಾಗುತ್ತೆ. ಜಾಸ್ತಿ ಶುಗರ್ ಇದ್ದಾಗ ಕಣ್ಣೊಳಗಡೆ ಇರೋ ಲೆನ್ಸ್ ಊದ್ಕೊಳ್ಳುತ್ತೆ, ಆವಾಗನೂ ಸಹ ಅವರಿಗೆ ಪವರ್ ಚೇಂಜ್ ಆಗುತ್ತೆ. ಬೇರೆ ಪೇಷಂಟ್ಸ್ಗೆ ಕಂಪೇರ್ ಮಾಡಿದ್ರೆ ಅವರಲ್ಲಿ ಪೊರೆ ಬೇಗ ಬರೋ ಸಾಧ್ಯತೆಗಳಿರುತ್ತೆ. ಅದರ ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಕಣ್ಣಿನ ಅಕ್ಷಿಪಟಿಲ ಅಂದ್ರೆ ಕಣ್ಣಿನ ನರ, ರೆಟಿನಾ ಅಂತ ಹೇಳ್ತೀವಿ, ಅದಕ್ಕೆ ತೊಂದರೆ ಆಗತ್ತೆ. ಅದಕ್ಕೆ ತೊಂದರೆ ಆದಾಗ ಪೇಷಂಟ್ಗೆ ಸುಮಾರಾಗಿ ತೊಂದರೆ ಸ್ಟಾರ್ಟ್ ಆದಾಗ ಖಂಡಿತ ಪೇಷಂಟ್ಗೆ ಏನು ಗೊತ್ತಿರೋದಿಲ್ಲ. ಎಷ್ಟೋ ಸರಿ 100% ವಿಷನ್ ಇರುತ್ತೆ. ಆದ್ರೆ ಪೇಷಂಟ್ ನಮ್ಮ ಹತ್ರ ಅವರೇ ಬರೋಷ್ಟರಲ್ಲಿ 80% ದೃಷ್ಟಿ ಹೊರಟೋಗಿರುತ್ತೆ. ಓಕೆ. ಸೊ ಅಂಡ್ ಇವಾಗ ಡಯಾಬಿಟಿಕ್ಸ್ ಇರೋರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಈಗ ಡಯಾಬಿಟಿಸ್ ಇರೋಂಥ ಪರ್ಸನ್ನು ಇಯರ್ಲಿ ಎಷ್ಟು ಸಲ ಐ ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ? ಡಯಾಬಿಟಿಕ್ ಇರೋ ಪೇಷಂಟ್ಸು ಎಷ್ಟೋ ಸರಿ ಏನಾಗ್ಬಿಡುತ್ತೆ, ಈ ಡಯಾಬಿಟಿಸ್ ಕಾಯಿಲೆನ ತಿಳ್ಕೊಳ್ಳೋದೇ ತುಂಬಾ ನಿಧಾನ ಮಾಡ್ಬಿಡ್ತಾರೆ. ಎಷ್ಟೋ ಸಾರಿ ಅವರು ಸುಮಾರಷ್ಟು ಸಾರಿ ನನ್ನ ಬಲವಂತಕ್ಕಾಯ್ತು ರೊಟೀನ್ ಎಕ್ಸಾಮಿನೇಷನ್ಗೆ ನಾವು ನರನ ಚೆಕ್ ಮಾಡಿದಾಗ ಅದರಲ್ಲಿ ಬದಲಾವಣೆಗಳು ಕಂಡಾಗ ಆವಾಗ ರೆಟ್ರೋಸ್ಪೆಕ್ಟಿವ್ ಆಗಿ ಹೇಳ್ತೀವಿ ಅವ್ರಿಗೆ, ನೀವು ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಆವಾಗ ಟೆಸ್ಟ್ ಮಾಡಿಸ್ಕೊಂಡಾಗ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗಿರುತ್ತೆ. ಮತ್ತೆ ಡಯಾಬಿಟಿಸ್ ಇರೋದು ಎಷ್ಟೋ ಸರಿ ಗೊತ್ತಿರಲ್ಲ, ನನಗೇನು ಗಾಯ ಆದ್ರೆ ವಾಸಿ ಆಗ್ತಿದ್ಯಲ್ವಾ, ನನಗೇನು ಶುಗರ್ ಇಲ್ಲ ಅನ್ಕೊಂತಾರೆ. ಬಟ್ ಆದ್ರೆ ಖಂಡಿತ ಆ ಸಿಂಪ್ಟಮ್ಸ್ ಮೇಲೆ ಹೋಗ್ಬಾರ್ದು ಯಾರೂನು. ಎಲ್ಲಾರೂನು ಸಹ ಮುಂಚೆ ನಾನು 40 ವರ್ಷ ಅದೆಲ್ಲ ಪೇಷಂಟ್ಸ್ಗೂ ರೊಟೀನ್ ಆಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೆ. ಇವಾಗ 30 ವರ್ಷ ಅದೆಲ್ಲ ಪೇಷಂಟ್ಸ್ಗೂ ರೊಟೀನ್ ಆಗಿ ವರ್ಷಕ್ಕೊಂದ್ಸರಿ ಶುಗರ್ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಎಷ್ಟು ದಿನಕ್ಕೊಂದ್ಸರಿ, ಎಷ್ಟು ಮಂತ್ಸ್ಗೊಂದ್ಸರಿ ಚೆಕ್ ಮಾಡಿಸ್ಕೋಬೇಕು ಅಂತಂದ್ರೆ, ರೊಟೀನ್ ಆಗಿ ವರ್ಷಕ್ಕೊಂದ್ಸರಿ ಎಲ್ಲ ಶುಗರ್ ಇರೋ ಪೇಷಂಟ್ಸು ಕಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಕಣ್ಣಿನ ಪರೀಕ್ಷೆ ಅಂದ ತಕ್ಷಣ ಕನ್ನಡಕ ಚೆಕಪ್ ಅಲ್ಲ. ಕಣ್ಣಿನ ಪರೀಕ್ಷೆ ಅಂತಂದ್ರೆ ಡ್ರಾಪ್ಸ್ ಹಾಕ್ಬಿಟ್ಟು ಕಣ್ಣಿನ ರೆಟಿನಾನ ಪರೀಕ್ಷೆ ಮಾಡುವಂಥದ್ದು. ಕಣ್ಣಿನ ನೇತ್ರ ತಜ್ಞರ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಅದನ್ನ ವರ್ಷಕ್ಕೊಂದ್ಸರಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಎಸ್, ಗುಡ್ ಇನ್ಫಾರ್ಮೇಶನ್. ಆಕ್ಚುಲಿ ಡಯಾಬಿಟಿಸ್ ಇರೋರಿಗೆ ಬಾರಿ ಮಿತ್ಸ್ ಇರುತ್ತೆ, ಕೆಲವೊಂದು ಮಿತ್ಸ್ ಇರುತ್ತೆ, ಕೆಲವೊಂದು ರಿಯಾಲಿಟಿ ಗೊತ್ತಿರೋದಿಲ್ಲ. ಅಂಡ್ ಮೇಡಮ್, ಮೋರ್ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತಂದ್ರೆ, ಈಗ ಚಿಕ್ಕ ಮಕ್ಕಳಿಗೆಲ್ಲಾನು ಸ್ಪೆಕ್ಸ್ ಬರ್ತಿದೆ ಅಲ್ಲ, ಚಿಕ್ಕ ಏಜ್ ಇರ್ತಾರೆ, ಈವನ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋಕೆ ಸ್ಪೆಕ್ಸ್ ಬಂದ್ಬಿಟ್ಟಿರುತ್ತೆ. ಸೊ ಇದಕ್ಕೆ ರೀಸನ್ ಏನ್ ಹೇಳ್ತೀರಾ ಮೇಡಮ್, ಆಸ್ ಎ ಐ ಡಾಕ್ಟರ್ ಆಗಿ? ಎಸ್, ಡೆಫಿನೆಟ್ಲಿ. ಮುಂಚೆ ಮೇ ಬಿ ನಾವೆಲ್ಲ ಚಿಕ್ಕವರಿದ್ದಾಗ ಮನೆಗೆ ಬರ್ತಿದ್ದೆ ಕಡಿಮೆ, ಹೊರಗಡೆ ಆಟ ಆಡ್ತಿದ್ದೆ ಜಾಸ್ತಿ. ಇವಾಗ ಎಲ್ಲ ನಮ್ಮ ಮಕ್ಕಳಿಗೆ ಏನ್ ಮಾಡ್ಬಿಟ್ಟಿರ್ತೀವಿ ನಾವು, ಮನೆ ಒಳಗನೆ ಇರ್ಬೇಕು. ಮೇ ಬಿ ಸುಮಾರಷ್ಟು ಕಾರಣಗಳಿಂದ ಹೆಚ್ಚು ಹೊರಗಡೆ ಕಳಿಸೋದಿಲ್ಲ. ಸೊ ಲೆಸ್ ಎಕ್ಸ್ಪೋಜರ್ ಟು ದ ಸನ್ಲೈಟ್, ಬಿಸಿಲಿಗೆ ಅಥವಾ ಹೊರಗಡೆ ಮಕ್ಕಳು ಆಡದೇ ಇರೋದು ಒಂದು ಕಾರಣ. ಅದರ ಜೊತೆಗೆ
ಮೊಬೈಲ್ ಬಳಕೆ ಎಸ್ ಅತಿ ಹೆಚ್ಚಾಗ್ಬಿಟ್ಟಿದೆ ಮೊಬೈಲ್ ಬಳಕೆ. ಅವ್ರಿಗೆ ಹತ್ರ ದೃಷ್ಟಿಯಿಂದ ತುಂಬಾ ಹತ್ತಿರವಾಗಿ ಅದನ್ನ ಉಪಯೋಗಿಸಿ ಅದರಿಂದನೂ ಸಹ ಅವರಿಗೆ ಕನ್ನಡಕ ಬೇಗ ಬರೋ ಸಾಧ್ಯತೆಗಳಿದೆ. ಅದರ ಜೊತೆಗೆ ಇನ್ನೊಂದೇನಪ್ಪ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಡಿಟೆಕ್ಷನ್ ರೇಟ್ ಹ್ಯಾಸ್ ಆಲ್ಸೋ ಇನ್ಕ್ರೀಸ್. ಇವಾಗ ಸ್ಕೂಲ್ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಆಯ್ತು, ಈವನ್ ಸ್ಕೂಲಲ್ಲೂ ಸಹ ನಾವು ಕ್ಯಾಂಪ್ಸ್ಗೆ ಹೋದಾಗ ಟೀಚರ್ಸ್ಗೆ ಎಜುಕೇಟ್ ಮಾಡಿ ಬಂದಿರ್ತೀವಿ. ಮಕ್ಕಳು ಹತ್ರ ಕೂತ್ಕೊಂಡು ನೋಡಿದ್ರೆ ಅಥವಾ ತಪ್ಪ ಬರೆದ್ರೆ ನೀವು ಅವ್ರಿಗೆ ಮತ್ತೆ ಪರೀಕ್ಷೆ ಕಳಿಸಿ ಅಂತ ಹೇಳ್ಬಿಟ್ಟು. ಹಾಗೆ ಡಿಟೆಕ್ಷನ್ ರೇಟು ಸಹ ಜಾಸ್ತಿ ಆಗಿದೆ. ಮೊಬೈಲ್ ಬಳಕೆ ಮತ್ತೆ ಹೊರಗಡೆ ಹೆಚ್ಚು ಆಟ ಆಡದೇ ಇರೋದು. ಅಟ್ಲೀಸ್ಟ್ ದಿನಕ್ಕೆ 1 hour ಆದ್ರೂ ಮಕ್ಕಳು ಹೊರಗಡೆ ಆಟ ಆಡಬೇಕು. ಬಿಸಿಲಲ್ಲಿ ಬಿಡಿ ಅವರಿಗೆ ಸೈಕಲ್ ತುಳಿಯೋದು, ಒಂದು ಕ್ರಿಕೆಟ್ ಆಡೋದು, ಬಾಲ್ ಆಟ ಆಡೋದು, ಸ್ಕಿಪ್ಪಿಂಗು, ಕುಂಟೆಬೆಲೆ ಏನಾದ್ರೂ 1 hour ಅವರು ಹೊರಗಡೆ ಆಟ ಆಡ್ಬೇಕು. ಎಸ್, ಮತ್ತೆ ಹತ್ತಿರದಿಂದ ತುಂಬಾ ಮೊಬೈಲ್ ನ ಬಳಸಬಾರ್ದು. ಮೊಬೈಲ್ ಬಳಕೆನ ಆದಷ್ಟು ಕಡಿಮೆ ಮಾಡಿ. ನಾನು ನಿಂಗೆ ಮೊಬೈಲ್ ಕೊಡೋದೇ ಇಲ್ಲ, ಎತ್ತಿಟ್ಬಿಡ್ತೀನಿ ಅಂತ ಬಚ್ಚಿಟ್ರೆ ಖಂಡಿತ ಅದು ಸೊಲ್ಯೂಷನ್ ಅಲ್ಲ. ಬಟ್ ಏನು ಉಪಯೋಗಿಸಿದಾರೆ ಅದನ್ನ ಲಿಮಿಟ್ ಮಾಡಿ ಮ್ಯಾಕ್ಸಿಮಮ್ ಆಫ್ 20 to 30 minutes ಪರ್ ಡೇ ಮೊಬೈಲ್ ನ ನೋಡಬಹುದು. ಅದನ್ನು ಕಡಿಮೆ ಇಟ್ಬಿಟ್ಟು 10 ನಿಮಿಷ ಅಂತೇಳಿ ಒಂದು 15 ನಿಮಿಷ ತನಕ ನೋಡೋದಕ್ಕೆ ಕೊಡ್ಬೋದು. ಎಸ್ ಮೇಡಮ್, ನೀವು ಹೇಳಿದ್ ಕರೆಕ್ಟ್. ಯಾಕೆ ಅಂತಂದ್ರೆ ಈಗ ಯಾಕೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ಕೂಲ್ಗೆ ಹೋಗೋಕ್ ತಕ್ಷಣ ಮಕ್ಕಳಿಗೆ ಸೈಟ್ ಬರ್ತಾ ಇದೆ ಅಂತಂದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ ನಮ್ ಸಾಕಷ್ಟು ಜನ ತಾಯಂದ್ರು, ನಾವು ಮಹಿಳೆಯರಾಗಿ ಹೇಳ್ಕೊಳ್ಳೇಬೇಕು, ಇದು ಇಟ್ಸ್ ರಿಯಾಲಿಟಿ. ಇದು ಈಗ ಮಗು ಆಗಿ ಒಂದಷ್ಟು ಫೀಡಿಂಗ್ ಎಲ್ಲ ಬಿಡಿಸಿದ್ಮೇಲೆ ಊಟ ಮಾಡ್ಸೋಕ್ ಶುರು ಆದ್ಮೇಲೆ ಈಗ ಅದು ಊಟ ಮಾಡ್ಬೇಕಂದ್ರೆ ಏನು ಇವಾಗ ಬೆಸ್ಟ್ ಇರೋ ಆಯುಧ ನಮ್ ಕೈಯಲ್ಲಿ ಮೊಬೈಲ್ ಕೊಟ್ರೆ ನಮ್ ಮಗ ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ತಾನೆ. ಸೊ ನಮ್ ಮಗು ಹೊಟ್ಟೆ ತುಂಬಾ ಊಟ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಮೊಬೈಲ್ ಅನ್ನೋ ಆಯುಧನ ಬಳಸ್ಕೊಂತಾ ಇದೀವಿ. ಟೈಮ್ ಬೇಗ ಮುಗಿಸ್ಬೇಕಲ್ಲ. ಸೊ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಅದು ಒಂದಷ್ಟು ಸರ್ಟನ್ ಏಜ್ ಬಂದು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಅದಕ್ಕೆ ಸೈಟ್ ಬರೋದು ಕಾಮನ್. ಸ್ಟಡೀಸ್ ಪ್ರಕಾರ ಏನಪ್ಪಾ ಅಂದ್ರೆ 2030 ಅನ್ನಷ್ಟರಲ್ಲಿ ಇವಾಗೇನು ಕನ್ನಡಕಗಳ ಇದು ತೊಂದರೆ ಇದೆ ಮಕ್ಕಳಲ್ಲಿ, ಅದು ಇನ್ನು ಡಬಲ್ ಆಗ್ತಾ ಹೋಗುತ್ತೆ. ಎವ್ರಿ 4th ಚೈಲ್ಡ್ ಒಂದು ಕನ್ನಡಕ ಬರಬಹುದು, ಹಂಗಾಗಬಹುದು. ಮೈ ಗಾಡ್, ಇವಾಗ ಎಚ್ಚೆತ್ಕೊಳ್ಳಿಲ್ಲ ನಾವು ಅಂತಂದ್ರೆ. ಎಸ್ ರಿಯಲಿ. ಅದಕ್ಕೆ ನೋಡಿ ಮೇಡಮ್ ಅವ್ರು ಎಷ್ಟು ಅನುಭವ ಆಗಿದೆ ಅವರ ಒಂದು ಸರ್ವಿಸ್ ಅಲ್ಲಿ ಅಂತ ಹೇಳಿ ಮೇಡಮ್ ಅವ್ರ ವರ್ಡ್ಸ್ ಅಲ್ಲಿ ನಾವು ತಿಳ್ಕೊಬಹುದು. ಅಂಡ್ ಇದು ಚಿಕ್ಕ ಮಕ್ಕಳದಾಯ್ತು ಮೇಡಮ್. ಈಗ ಸರ್ಟನ್ ಏಜ್ ಬರೋಣ. ಈಗ ವರ್ಕಿಂಗ್ ಇರೋಂಥವ್ರಿಗೆ ಈ ಕರೋನಾ ಮುಗಿದ್ಮೇಲೆ ಏನಾಯ್ತು ಅಂದ್ರೆ ಅವಾಗಿಂದ ಈ ಕೆಲವರೆಲ್ಲ IT MNC ಅವರೆಲ್ಲಾನು ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ಕೊಂಡ್ಬಿಟ್ಟು ಈವನ್ ಈಗ್ಲೂ ಸಹ ವರ್ಕ್ ಫ್ರಮ್ ಹೋಮ್ ಅಂತೆ. ವೀಕ್ಲಿ 1 or 2 ಆಫೀಸ್ಗೆ ಹೋಗ್ತಾರೆ, ಮಿಕ್ಕಿದ ವರ್ಕ್ ಎಲ್ಲ ಹೋಮ್. ಅವ್ರು ಮನೇಲಿ ಕುತ್ಕೊಂಡು ಏನ್ ಮಾಡ್ತಾರೆ, ಲ್ಯಾಪ್ಟಾಪ್ ಅವ್ರ ಸಿಸ್ಟಮ್ ನೋಡ್ತಾರೆ. ಸೊ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅವ್ರ ಕಣ್ ಮೇಲೆ ಅಂತ? ಮೊಬೈಲ್ ನೋಡೋದ್ರಿಂದ ಪ್ರಭಾವ ಬೀರುತ್ತಾ? ಖಂಡಿತ ಪ್ರಭಾವ ಬೀರುತ್ತೆ. ಎಸ್ಪೆಷಲಿ ಮೇಡಮ್ ಏನ್ ಕೇಳಿದ್ರು, ವರ್ಕ್ ಫ್ರಮ್ ಹೋಮ್ ಅಥವಾ ಲ್ಯಾಪ್ಟಾಪ್, ಮೊಬೈಲ್ ಅಥವಾ ಸ್ಕ್ರೀನ್ ಟೈಮ್ ಜಾಸ್ತಿ ಆಗೋದ್ರಿಂದ ಏನಾದ್ರು ತೊಂದರೆ ಆಗತ್ತಾ? ಹೌದು. ಏನಾಗ್ಬಿಡುತ್ತೆ, ನಾವು ಕಂಟಿನ್ಯೂಸ್ ಆಗಿ ಮೊಬೈಲ್ ಮುಂದೆ ಕೂತಾಗ ಅಥವಾ ಲ್ಯಾಪ್ಟಾಪ್ ಮುಂದೆ ವರ್ಕ್ ಕೂತಾಗ ಏನಾಗುತ್ತೆ, ರೆಪ್ಪೆ ಆಡದೇ ಇಲ್ಲ. ಈ ರೆಪ್ಪೆ ಬಡಿಯೋದೇನಿದೆ, ಬ್ಲಿಂಕಿಂಗ್ ಇಸ್ ಅನ್ ಇನ್ವಾಲಂಟ್ರಿ ಪ್ರೊಸೆಸ್. ನಮಗ್ ಗೊತ್ತೇ ಇರೋದಿಲ್ಲ, ನಾನೇ ಮಾಡ್ಬೇಕು ಅಂತ ಇಲ್ಲ, ತಂತಾನೆ ಆಗ್ತಾ ಇರುತ್ತೆ. ಆದರೆ ಯಾರೇ ಆದ್ರೂ ಒಂದು ವಸ್ತುನ ಒಂದೇ ದಿಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರೆ, ಕಣ್ಣು ಕದಲಿಸ್ತೀರ ಅದನ್ನೇ ನೋಡ್ತಾ ಇದ್ರೆ ಏನ್ ಮಾಡ್ತೀವಿ, ಆ ರೆಪ್ಪೆ ಹೊಡಿಯೋದನ್ನ ಮರ್ತು ಬಿಡ್ತೀವಿ. ರೆಪ್ಪೆ ಹೊಡಿಯೋದಿಲ್ಲ. ನಾವೇ ಕೂತ್ಕೊಳ್ಳಿ, ಒಂದು ಮೊಬೈಲ್ ಅಥವಾ ಒಂದು ಮೊಬೈಲ್ ಅಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ಡ್ಯಾನ್ಸ್ ನೋಡ್ತಾ ಇರ್ತೀವಿ, ಚೆನ್ನಾಗಿರೋ ಸೀನ್ ಬರ್ತಿರುತ್ತೆ, ಕಣ್ಣು ಮಿಟಿಕ್ಸೋದೇ ಇಲ್ಲ. ಹೌದು, ಹಾಗೆ ನೋಡ್ತಾ ಇರ್ತೀವಿ. ಅದು ಒಂದು ದೊಡ್ಡ ಕಾರಣ ರೆಪ್ಪೆ ಹೊಡೆಯೋದನ್ನ ಕಡಿಮೆ ಮಾಡೋದು. ಮತ್ತೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದಾಗ ಏನಾಗ್ಬಿಡುತ್ತೆ, ರೆಪ್ಪೆ ಹೊಡೆಯೋದು ಯಾವಾಗ ಕಡಿಮೆ ಆಗುತ್ತೆ, ನಮ್ಮ ಕಣ್ಣಲ್ಲಿ ಏನು ಕಾರ್ನಿಯಾ ಅಂತ ಇದೆ, ಅದಕ್ಕೆ ಆಕ್ಸಿಜನ್ ಸಪ್ಲೈ ಆಗೋದು ಕಣ್ಣಿನ ಒಳಗಡೆ ಇರುವಂತ ಒಂದು ನೀರು ಉತ್ಪತ್ತಿ ಏನಾಗುತ್ತೆ, ಟಿಯರ್ ಫಿಲಮ್ಸ್, ಟಿಯರ್ಸ್ ಇಂದ ಅದಕ್ಕೆ ಆಕ್ಸಿಜನ್ ಸಿಗ್ತಾ ಇರುತ್ತೆ. ಸೊ ಯಾವಾಗ ನಾವು ಕಣ್ಣಿನ ರೆಪ್ಪೆ ಹೊಡಿತೀವಿ ಆವಾಗ ಒಂದು ಸ್ಮಿಯರ್ ಆಫ್ ಟಿಯರ್ ಫಿಲಮ್ ಅದ್ರ ಮೇಲೆ ಮೆತ್ತದಂಗಾಗುತ್ತೆ. ಸೊ ಅದರಿಂದ ಅದಕ್ಕೆ ಆಕ್ಸಿಜನ್ ಹೇಳ್ಕೊತಾ ಇರುತ್ತೆ. ಈಗ ನಾವು ಉಸಿರು ಹೇಳ್ಕೊತೀವಿ ಶ್ವಾಸಕೋಶಕ್ಕೆ, ಹಾಗೇನೆ ಆಕ್ಸಿಜನ್ಗೆ ಸಿಗುವಂತ, ಕಾರ್ನಿಯಾಗೆ ಸಿಗುವಂತ ಆಕ್ಸಿಜನ್ ಟಿಯರ್ಸ್ ಇಂದ ಸಿಗ್ತಿರುತ್ತೆ. ಯಾವಾಗ ನಾವು ರೆಪ್ಪೆ ಹೊಡಿಯೋದಿಲ್ಲ, ಆವಾಗ ಕರಿಗುಡ್ಡೆ ಮೇಲೆ ಆ ಒಂದು ತೇವಾಂಶ ಹರಡೋದೇ ಇಲ್ಲ, ಆವಾಗ ಅವರಿಗೆಲ್ಲ ಕಣ್ಣು ಸ್ಟ್ರೈನ್ ಆಗೋದು, ಕಣ್ಣು ಉರಿ ಆಗೋದು, ಮತ್ತೆ ಗುಡ್ಡೆಗಳು ಎಳಿಯೋದು, ತುಂಬಾ ನೋವಾಗೋದು, ಅದೆಲ್ಲ ಆಗುತ್ತೆ. ಸೊ ಇದಕ್ಕೆ ಏನ್ ಮಾಡ್ಬೋದು, ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಅವ್ರ ಕೆಲ್ಸಾನೇ ಅದು, ಅದನ್ನ ಬಿಟ್ಬಿಡಿ ಅಂತ ಹೇಳೋದಕ್ಕಾಗಲ್ಲ. ಸೊ ಏನ್ ಮಾಡ್ಬೋದಪ್ಪ ಅಂತಂದ್ರೆ 35 centimeter ಡಿಸ್ಟೆನ್ಸ್ ಇಟ್ಕೋಬೇಕು. 1 arm ಲೆಂತ್, ಇಲ್ಲಿಂದ ಇಲ್ಲಿ ತನಕ ಏನು 1 arm ಲೆಂತ್ ಇದೆ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಅವರು ಸ್ಕ್ರೀನ್ ನ ಇಟ್ಕೋಬೇಕು. ಮತ್ತೆ ಕಂಟಿನ್ಯೂಸ್ ನೋಡುವಾಗ ನಾನೇನ್ ಹೇಳ್ತೀನಿ ಪೇಷಂಟ್ಸ್ಗೆ, ಒಂದು ಪೇಜ್ ನೀವು ಹಿಂಗ್ ಸ್ಕ್ರಾಲ್ ಮಾಡಕ್ ಮುಂಚೆ ಜ್ಞಾಪಕ ಮಾಡ್ಕೊಂಡು 1-3 ಸರಿ ರೆಪ್ಪೆ ಹೊಡೀರಿ. ಅದರ ಜೊತೆಗೆ
20 ನಿಮಿಷಕ್ಕೆ ಒಂದು ಸಾರಿ, ಮೋರ್ ದೆನ್ 20 ಮಿನಿಟ್ಸ್ ಕಂಟಿನ್ಯೂಸ್ ಏನಾದ್ರು ಸ್ಕ್ರೀನ್ ವರ್ಕ್ ಇದ್ರೆ 20 ನಿಮಿಷಕ್ಕೆ ಒಂದ್ಸಾರಿ ಎದ್ದು ಒಂದು ದೂರವಾದ ವಸ್ತು, ಗ್ರೀನ್ ಥಿಂಗ್ಸ್ ಅಥವಾ ಏನಾದ್ರೂ ಒಂದು ಗಿಡ ಮರ ಅಥವಾ ನಿಮ್ಮಲ್ಲೇ ಇಟ್ಕೊಂಡಿರೋ ಒಂದು ಪಾಟ್ನ, ದೂರವಾದ ವಸ್ತುನ ಫಾರ್ 20 ಸೆಕೆಂಡ್ಸ್ ನೋಡಿ. 20 ಕೌಂಟ್ಸ್ ಮನ್ಸಲ್ಲೇ ಎಣ್ಕೊಳ್ಳಿ. ಮತ್ತೆ 20 ಮಿನಿಟ್ಸ್ you have to follow that 20-20-20 rule. Every 20 minutes 20 seconds break ನ ತಗೊಳ್ಬೇಕು. ಅಟ್ ಎ ಫಾರ್ ಡಿಸ್ಟೆನ್ಸ್ ಆಫ್ 20 feet ಆಬ್ಜೆಕ್ಟ್ ನ ನೋಡ್ಬೇಕಾಗತ್ತೆ. ಇದು ಖಂಡಿತ ಯಾರಿಗೂ ಜ್ಞಾಪಕ ಇರೋದಿಲ್ಲ. 20 ನಿಮಿಷಕ್ಕೆ ಒಂದ್ಸರಿ ನಾನು ನೋಡ್ಬೇಕು ಅಂದಾಗ ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ, 20 ನಿಮಿಷ ಹೇಗಾಗುತ್ತೋ ಗೊತ್ತಾಗೋದಿಲ್ಲ. ಸೊ ಮೈ ಅಡ್ವೈಸ್ ಇಸ್ ಟೈಮರ್ನ ಇಟ್ಕೊಳ್ಳಿ. 20 ನಿಮಿಷಕ್ಕೆ ಒಂದು ಟೈಮರ್ ಇಟ್ಕೊಳ್ಳಿ. ಆ ಟೈಮರ್ ಹೊಡೆದಾಗ ನಿಮಗೆ ಅನುಕೂಲ ಆಗುತ್ತೆ ಅಂದ್ರೆ ಎದ್ದುಬಿಟ್ಟು ಒಂದು ಸ್ಟ್ರಾಲ್ ಮಾಡ್ಕೊಂಡು ಬಂದು ಕೂತ್ಕೊಳ್ಳಿ. ಆವಾಗ ಕಣ್ಣಿಗೂ ಅನುಕೂಲ ಆಗುತ್ತೆ, ನಿಮ್ಮ ಬ್ಯಾಕ್ಗೂ ಅನುಕೂಲ ಆಗುತ್ತೆ, ನಿಮ್ಮ ಬಾಡಿಯಲ್ಲಿ ಒಂದು ರಕ್ತ ಸಂಚಾರನೂ ಸಹ ಚೆನ್ನಾಗಾಗುತ್ತೆ. ಎಸ್ ನೋಡಿ, ಯಾಕಂದ್ರೆ ಈ ಯಾಕೆ ಕ್ವಶನ್ ಕೇಳಿದೆ ಅಂದ್ರೆ ಸಾಕಷ್ಟು ಜನ ಈಗ ವರ್ಕ್ ಫ್ರಮ್ ಹೋಮ್ ಮೇಡಮ್, ಎಲ್ಲಾರು ಹೇಳ್ತಾರೆ ಅಯ್ಯೋ ಕಣ್ಣೆಲ್ಲ ಉರಿಯುತ್ತೆ, ಕಣ್ಣೆಲ್ಲ ಇರಿಟೇಟ್ ಆಗುತ್ತೆ, ನಾವು ತಿಂದು ಕೂತ್ಕೊಂಡ್ಬಿಟ್ಟು ವರ್ಕ್ ಕೂತು ನಾವೆಲ್ಲ ಫಿಸಿಕಲಿ ಬಾಡಿ ಎಲ್ಲ ಶೇಪ್ಲೆಸ್ ಆಗ್ತಾ ಇದೆ, ಸಾಕಷ್ಟು ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ. ಹಂಗಾಗಿ ಆ ಕ್ವಶನ್ ಕೇಳಿದೆ. ಅಂಡ್ ಮೇಡಮ್ ನೆಕ್ಸ್ಟ್ ಒಂದು ಸ್ಮಾಲ್ ಕ್ವಶನ್ ಏನು ಅಂತಂದ್ರೆ, ಈಗ ನಾವೇನಾದ್ರೂ ಸ್ಪೆಕ್ಸ್ ನ ತಗೊಳಕ್ಕೆ ಹೋದಾಗ, ಈಗ ನಾವು ಸಿಸ್ಟಮ್ ನೋಡ್ಲೇಬೇಕು ಅಂತ ಹೇಳಿ ತಗೊಳಕ್ ಹೋದಾಗ ಈ ಬ್ಲೂ ರೇಸ್ ನ ಅವಾಯ್ಡ್ ಮಾಡೋ ಗ್ಲಾಸ್ ಅಂತ ಕೊಡ್ತಾರಲ್ವಾ, ಆ ಬ್ಲೂ ರೇಸ್ ನ ಅವಾಯ್ಡ್ ಮಾಡಿದ್ರೆ ನಮ್ ಕಣ್ಣಿಗೆ ಸೇಫ್ಟಿ ಇರುತ್ತಾ? ಬ್ಲೂ ರೇಸ್ LED ಲೈಟ್ಸ್ ಇಂದ ಏನು ಹೊರಬರುತ್ತೆ, ಬ್ಲೂ ಕಲರ್ಡ್ ರೇಸ್, ಅದನ್ನ ಅವಾಯ್ಡ್ ಮಾಡಿದ್ರೆ, ಹೌದು ಅದಕ್ಕೆ ಅಂತ ಕನ್ನಡಕ ಬರುತ್ತೆ, ಬ್ಲೂ ಕೋಟಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡಿಸ್ಕೊಂಡ್ರೆ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಆ ಡೈರೆಕ್ಟ್ ಆ ರೇಸ್ ಬಂದು ಕರಿಗುಡ್ಡೆನ ತಗಲಿ ಮತ್ತೆ ಕಣ್ಣಿಗೆ ಹೋಗೋ ಅಂತ ಅದರಿಂದ ತೊಂದರೆ ಆಗೋದು ತಪ್ಪುತ್ತೆ. ಆದರೆ ಅದೇ ಎಲ್ಲ ಟ್ರೀಟ್ಮೆಂಟ್ ಅಲ್ಲ. ನಾನು ಒಂದು ಕನ್ನಡಕ ತಗೊಂಡ್ಬಿಟ್ಟೆ, ಅದಕ್ಕೆ ಬ್ಲೂ ಕಟ್ ಲೆನ್ಸಸ್ ಹಾಕಿಸ್ಕೊಂಡ್ಬಿಟ್ಟೆ, ಅದು ಹಾಕೊಂಡೆ ಆದ್ರೂ ನನ್ ಕಣ್ಣೂರಿ ಬರ್ತಾ ಇದೆ. ಯಾಕೆ ಅಂತಂದ್ರೆ ಅದೊಂದೇ ಟ್ರೀಟ್ಮೆಂಟ್ ಅಲ್ಲ. ಮೇನ್ ಟ್ರೀಟ್ಮೆಂಟ್ ಇರೋದು ಫ್ರೀಕ್ವೆಂಟ್ ಆಗಿ ರೆಪ್ಪೆ ಹೊಡಿಯೋದು, ಮಧ್ಯದಲ್ಲಿ ಬ್ರೇಕ್ ತಗೊಳ್ಳೋದು, ಅದು ಪರ್ಮನೆಂಟ್ ಟ್ರೀಟ್ಮೆಂಟ್. ಎಸ್, ಕನ್ನಡಕ ಉಪಯೋಗಿಸಬಹುದು. ಇಟ್ಸ್ ಅನ್ ಅಡ್ಜುವೆಂಟ್ ಟ್ರೀಟ್ಮೆಂಟ್, ನಾಟ್ ಎ ಪರ್ಮನೆಂಟ್ ಟ್ರೀಟ್ಮೆಂಟ್ ಫಾರ್ ದಟ್ ಕಾಸ್. ಓಕೆ, ಆ್ಯಂಡ್ ನೈಸ್ ಮ್ಯಾಮ್. ಮತ್ತೆ ನಿಮ್ಮ ಹಾಸ್ಪಿಟಲ್ ಏನೆಲ್ಲ ಫೆಸಿಲಿಟಿ ಇದೆ ಮೇಡಮ್, ನಮ್ಮ ವೀಕ್ಷಕರಿಗೋಸ್ಕರ ಹೇಳಿ. ಖಂಡಿತ. ನಮ್ಮ ಆಸ್ಪತ್ರೆ ಸೌಮ್ಯ ಕಣ್ಣಿನ ಆಸ್ಪತ್ರೆ ಅಂತ ಚಿಕ್ಕಬಳ್ಳಾಪುರದಲ್ಲಿದೆ. ಸುಮಾರು 2 ದಶಕಗಳಿಂದ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಡಾಕ್ಟರ್ ಶರಣಬಸಪ್ಪ ಅವರು ಸತತವಾಗಿ ಎಲ್ಲಾರ್ಗೂನು ಒಂದು ಕಂಟಿನ್ಯೂಸ್ ಕಣ್ಣಿನ ಸೇವೆನ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಎಲ್ಲ ರೀತಿ ಕಣ್ಣಿನ ಲೇಸರ್ ಶಸ್ತ್ರಚಿಕಿತ್ಸೆ ಆಯಿತು, ಮತ್ತು ವಿತ್ ಪ್ರೀಮಿಯಂ IOL ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್ ಅಂತ ಏನು ಕೇಳ್ತಾರೆ, ಲೇಸರ್ ಪೊರೆ ಆಪರೇಷನ್, ಫೇಕೋ ಎಮಲ್ಸಿಫಿಕೇಶನ್ ಅಂತ ಹೇಳ್ತೀವಿ ಅದು, ಮತ್ತೆ ಗ್ಲಾಕೋಮಾ ಸರ್ವಿಸಸ್, ಕಣ್ಣೊಳಗಡೆ ಏನು ಒತ್ತಡ ಜಾಸ್ತಿ ಆಗುತ್ತೆ ಅದಕ್ಕೆ ಟ್ರೀಟ್ಮೆಂಟು. ಮತ್ತು ನಾನು ರೆಟಿನಾ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಕಣ್ಣಿನ ರೆಟಿನಾಗೆ ಶುಗರಿಂದ ಆಯಿತು ಅಥವಾ ನರ ಬಿಚ್ಕೊಳ್ಳೋದು, ರೆಟಿನಲ್ ಡಿಟ್ಯಾಚ್ಮೆಂಟ್ ಏನಾಗುತ್ತೆ ಆ ಒಂದು ರೆಟಿನಲ್ ಸರ್ಜರೀಸು, ಮತ್ತೆ ಕಣ್ಣಿನ ಓರೆತನ ಸ್ಕ್ವಿಂಟ್ ಸರ್ಜರೀಸು, ಕರಿಗುಡ್ಡೆಗೆ ಏನೇ ಪ್ರಾಬ್ಲಮ್ ಆದ್ರೂ ಕೆರಟೋಕೋನಸ್ ಅಂತ ಹೇಳ್ತೀವಿ, ಅವಕ್ಕೆಲ್ಲ ಅತ್ಯಾಧುನಿಕ ಮೆಷಿನರೀಸ್ ಇದೆ, ಇನ್ಸ್ಟ್ರೂಮೆಂಟ್ಸ್ ಇದೆ. ಬೆಂಗಳೂರಿಗೆ ಹೋಗೋದ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲೇ ನಿಮ್ಗೆಲ್ಲ ಟ್ರೀಟ್ಮೆಂಟ್ ಅನ್ನು ಸಹ ಸಿಗುತ್ತೆ. ಎಸ್, ಸೂಪರ್ ಮೇಡಮ್. ಯಾಕೆಂದ್ರೆ ನಿಮ್ಮ ಒಂದು ವರ್ಡ್ಸ್ ಎಲ್ಲ ಹೇಳಿ ಅಂತಂದ್ರೆ ನಿಮ್ಮ ವರ್ಡ್ಸ್ ಎಲ್ಲ ಹೇಳಿದಾಗ ಇಟ್ಸ್ ವ್ಯಾಲ್ಯೂಬಲ್. ಯಾಕಂದ್ರೆ ನೀವು ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಸೊ ಆ ಫೆಸಿಲಿಟಿ ಏನೆಲ್ಲ ಇದೆ ಅದು ನಮ್ಮ ಜನರಿಗೆ ರೀಚ್ ಆಗ್ಬೇಕು. ಯಾಕಂದ್ರೆ ಎಷ್ಟೋ ಜನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಎಲ್ಲ ಫೆಸಿಲಿಟಿ ಇದೆ, ಎಲ್ಲಾ ತರದ ಡಾಕ್ಟರ್ಸ್ ಇದ್ದಾರೆ, ಬಟ್ ಎಲ್ಲೋ ಒಂದ್ ಕಡೆ ಗೊತ್ತಿಲ್ದಿರ ಹೊರಗಡೆಗೆ ಹೋಗ್ತಾರೆ. ಸೊ ಇಲ್ಲೇ ಇರೋ ಒಂದು ಫೆಸಿಲಿಟಿನ ಗೊತ್ತಿಲ್ಲದೆ ಇರೋ ಹೊರಗಡೆ ಹೋಗ್ತಾರೆ. ಸೊ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಿ ಈ ಮೂಲಕ, ನಮ್ಮ ಚಾನಲ್ ಮೂಲಕ. ಅಂಡ್ ಈಗ ನೀವು ಚೆನ್ನಾಗಿ ಹೇಳಿದ್ರಿ ಯಾವುದೋ ಒಂದು ಪಾಯಿಂಟ್ ಏನಂತಂದ್ರೆ, ನಾವು ಆ ಒಂದು ಸ್ಪೆಕ್ಸ್ಗಿಂತ ಮತ್ತೆ ನಾವು ವರ್ಕ್ ಗ್ಯಾಪ್ ಅಲ್ಲಿ ನಾವು ನ್ಯಾಚುರಲ್ ಆಗಿ ನಾವು ಒಂದು ಐನ ಒಂದು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ನೋಡೋದ್ರ ಮೂಲಕ, ನಾವು ಒಂದು ರೆಪ್ಪೆ ಆಡ್ಸೋದ್ರ ಮೂಲಕ ಇದು ನ್ಯಾಚುರಲ್ ಆಗಿ ನಮ್ಮ ಒಂದು ಐಸೈಟ್ ನ ಕಾಪಾಡ್ಕೋಬಹುದು ಅಂತ. ಅಂಡ್ ಇವಾಗ ನಾನು ನಿಮ್ಗೆ ಕೇಳೋ ಪ್ರಶ್ನೆ ಏನು ಅಂತಂದ್ರೆ, ಈಗ ನೀವು ಆಸ್ ಎ ಐ ಡಾಕ್ಟರ್ ಆಗಿ ಈಗ ಎಲ್ಲಾರ್ಗು ಸಿಸ್ಟಮ್ ಮೊಬೈಲು ಇಟ್ಸ್ ಕಾಮನ್ ಫಿನಾಮಿನಾ. 3 ಹೊತ್ತು ಊಟ ಹೆಂಗೋ ಸೊ ಇದು ಇರ್ಲೇಬೇಕು ಆಯ್ತಾ. 1 ಹೊತ್ತು ಊಟ ಆದ್ರೂ ಸ್ಪ್ಲಿಟ್ ಮಾಡ್ತೀವಿ, ವಿತೌಟ್ ಮೊಬೈಲ್ ವಿತೌಟ್ ಲ್ಯಾಪ್ಟಾಪ್ ಸಿಸ್ಟಮ್ ಇಲ್ದ್ರೆ ನಾವು ಬದುಕಕ್ ಆಗ್ತಾ ಇಲ್ಲ. ಹಂಗಾಗಿ ಮೇಡಮ್ ನ್ಯಾಚುರಲ್ ಆಗಿ ನಮ್ಮ ಐ ಸೈಟ್ ನ ಕಾಪಾಡ್ಕೋಬೇಕು, ನಮ್ಮ ಐಸ್ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಆಸ್ ಎ ಡಾಕ್ಟರ್ ಆಗಿ ಏನ್ ಸಜೆಸ್ಟ್ ಮಾಡ್ತೀರಾ, ವಿತೌಟ್ ಮೆಡಿಸಿನ್ ವಿತೌಟ್ ಗ್ಲಾಸ್? ವಯಸ್ಸು ಮುಂದೋಗ್ದಾಗ ಏನಾದ್ರೂ ಒಂದು ಔಷಧಿ ಗೊತ್ತಿದ್ರೆ ಫಸ್ಟ್ ನಾನು ತಗೊಂಡು ಆಮೇಲೆ ಅದನ್ನೆಲ್ಲ ಹೇಳ್ಬೋದು. ಇದ್ದಿದ್ರಲ್ಲಿ ನಮ್ಮ ಕಣ್ಣನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಸೊ ಪೇಷಂಟ್ಸ್ ಬಂದಾಗ ಹೇಳ್ತಾರೆ ನಾನು ದಿನ ಕಣ್ಣನ್ನ ನೀರಲ್ಲಿ ತೊಳ್ಕೊತೀನಿ ಅಂತ ಅಂದ್ಬಿಟ್ಟು. ಅದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮ ಕಣ್ಣಲ್ಲಿ ಏನು ನೀರು ಉತ್ಪತ್ತಿ ಆಗುತ್ತೆ, ಕಣ್ಣೀರ್ ಏನಿದೆ ಅದರಲ್ಲೇ ಎಲ್ಲ
ಬ್ಯಾಕ್ಟೀರಿಯಾನ ಮತ್ತೊಂದನ್ನ ಒದ್ದು ಓಡಿಸೋ ಅಂತ ಶಕ್ತಿ ಇರುತ್ತೆ. ಸೊ ಹಿಂಗೆ ನೀರು ಎರಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಸ್, ಕಣ್ಣೊಳಗಡೆ ಏನಾದ್ರು ಬಿತ್ತು, ಕೆಮಿಕಲ್ ಏನೋ ಬಿತ್ತು, ಆವಾಗ ಕಣ್ಣನ್ನ ತೊಳ್ಕೊಳ್ಳೋದು ಒಳ್ಳೇದು. ಅದು ಬಿಟ್ಟು ರೆಗ್ಯುಲರ್ ಆಗಿ ವಾಶ್ ಮಾಡೋದು, ನಾನು ಧೂಳು ಕ್ಲೀನ್ ಮಾಡಿಸ್ಕೋತೀನಿ, ಅದೆಲ್ಲ ಇಲ್ಲ. ಧೂಳು ನೀವ್ ಯಾವ್ದು ಕ್ಲೀನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಕಣ್ಣೀರೇನೆ ಎಲ್ಲ ಧೂಳನ್ನು ತೆಗೆದಾಕ್ಬಿಡುತ್ತೆ. ಅದರ ಜೊತೆಗೆ ಸೂರ್ಯನ ದಿಟ್ಟಿಸಿ ನೋಡೋದ್ರಿಂದ ನನ್ನ ದೃಷ್ಟಿ ಚೆನ್ನಾಗ್ ಆಗ್ಬಿಡುತ್ತೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಸೂರ್ಯನ ದಿಟ್ಟಿಸಿ ನೋಡೋದ್ರಿಂದ ಡೈರೆಕ್ಟ್ ಆಗಿ ಆ ಸೂರ್ಯನ ಕಿರಣಗಳು ನಿಮ್ ಮ್ಯಾಕ್ಯುಲ ಮೇಲೆ ಬೀಳುತ್ತೆ, ಅಂದ್ರೆ ಕಣ್ಣಿನ ಸೆಂಟರ್ ನರದ ಮೇಲೆ ಬೀಳುತ್ತೆ. 100% ಡ್ಯಾಮೇಜ್ ಆಗುತ್ತೆ ಅದು. ದಯವಿಟ್ಟು ಆ ಒಂದು ಏನು ಮಿತ್ತನ್ನ ಫಾಲೋ ಮಾಡಬೇಡಿ ಯಾರೂನು. ಬೇರೆ ಯಾವ ರೀತಿ ನಮ್ಮ ಕಣ್ಣು ಚೆನ್ನಾಗಿ ಇಟ್ಕೊಳ್ಬಹುದು ಅಂತಂದ್ರೆ ಒಳ್ಳೆಯ ಆಹಾರ ಮತ್ತೆ ದಿನನಿತ್ಯ ತರಕಾರಿ, ಸೊಪ್ಪು, ತರಕಾರಿ, ಹಣ್ಣು, ಕಲರ್ಡ್ ವೆಜಿಟೇಬಲ್ಸ್ ಲೈಕ್ ಕ್ಯಾರೆಟ್, ಬೀಟ್ರೂಟ್, ಯಾವ್ದ್ರಲ್ಲಿ ಕಲರ್ಡ್ ಇರುತ್ತೆ ಅದ್ರಲ್ಲಿ ವೈಟಮಿನ್ ಎ ಜಾಸ್ತಿ ಇರುತ್ತೆ. ಹಾಗನ್ಬಿಟ್ಟು ಇವಾಗ ನಮ್ಮೂರಲ್ಲಿ ದಾಳಿಂಬೆ ಸಿಗ್ತಾ ಇಲ್ಲ, ಸಿಂಗಾಪುರಿಂದ ಎಲ್ಲೋ ದಾಳಿಂಬೆ ಬರ್ತಾ ಇದ್ರೆ ಅದೇ ತಿನ್ಬೇಕು ಅಥವಾ ಕಿವಿ ಫ್ರೂಟೇ ತಿನ್ಬೇಕು ಅಲ್ಲ. ನಮ್ಮ ಸುತ್ತಮುತ್ತ ಯಾವ ಒಂದು ವಸ್ತು ಯಥೇಚ್ಛವಾಗಿ ಆ ಒಂದು ಸೀಸನ್ ಅಲ್ಲಿ ಬೆಳೀತಾ ಇದ್ದಾರೆ, ಯಾವುದೇ ಒಂದು ಸೊಪ್ಪು ಇರ್ಬೋದು, ತರಕಾರಿ ಇರ್ಬೋದು, ಸೀಸನಲ್ ವೈಸ್ ಎಲ್ಲ ಸೀಸನಲ್ ಫ್ರೂಟ್ಸ್, ಆ ಫ್ರೂಟ್ಸನ್ನ ತಿನ್ನಿ, ಆ ಒಂದು ತರಕಾರಿಗಳನ್ನ ತಿನ್ನಿ. ಯಾಕೆಂದ್ರೆ ನಾವು ಇರತಕ್ಕಂಥ ಜಾಗ ನಮ್ಮ ಬಾಡಿ ಅದಕ್ಕೆ ಒಗ್ಗಿರುತ್ತೆ. ಸೊ ನಾವ್ ಯಾವ್ದೋ ಒಂದು ತಂದು ತಿಂದಾಕ್ಷಣ ನಮ್ಮಲ್ಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತಲ್ಲ. ಸುತ್ತಮುತ್ತ ಇರೋ ಒಳ್ಳೆ ಆಹಾರ, ಪೌಷ್ಟಿಕಾಂಶದ ಆಹಾರನ ತಿನ್ನಿ. ಎಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟು ನಿದ್ದೆ. 7 ಅವರ್ ನಿದ್ದೆ ಮಾಡಬೇಕು. 6 ಅವರ್ಸ್ ಅಂತಾರೆ, 6 ಅವರ್ಸ್ ಖಂಡಿತ ಸಫಿಶಿಯಂಟ್ ಇಲ್ಲ. 7 ಅವರ್ ನಿದ್ರೆ ಮಾಡಲೇಬೇಕು. ನಿದ್ದೆಗೆ ಮುಂಚೆ ಅಟ್ಲೀಸ್ಟ್ ಅರ್ಧ ಗಂಟೆ ಮುಂಚೆ ನೀವು ಮೊಬೈಲ್ 1 ಅವರ್, ಹಾಫ್ ಎನ್ ಅವರ್ ಟು 1 ಅವರ್ ಮೊಬೈಲ್ ನೋಡೋದನ್ನ ಬಿಡಿ. ಅದು ಬಿಟ್ಟು ಯಾವಾಗ್ಲೂ ಮೊಬೈಲ್ಗೆ ಅಡಿಕ್ಟ್ ಆಗ್ದಿರ ಬೇರೆ ನಮ್ಮ ಓದೋದು ಮತ್ತೊಂದು ಅದನ್ನ ಅಭ್ಯಾಸ ಮಾಡಿಸ್ಕೋಬೇಕು. ಎಸ್, ರೆಗ್ಯುಲರ್ ಲೈಫ್ ಸ್ಟೈಲ್ ನ ಒಂದಷ್ಟು ನ್ಯಾಚುರಲ್ ಆಗಿ ಚೇಂಜ್ ಮಾಡ್ಕೊಂಡಾಗ ನ್ಯಾಚುರಲ್ ಆಗಿ ನಮ್ಮ ಕಣ್ಣಿನ ನೋಟ, ಕಣ್ಣಿನ ದೃಷ್ಟಿ, ಕಣ್ಣಿನ ಆರೋಗ್ಯ ಎಲ್ಲರೂ ಚೆನ್ನಾಗಿರುತ್ತೆ. ಅಂಡ್ ಮೇಡಮ್, ಈಗ ಇದು ಏನೋ ನ್ಯಾಚುರಲ್ ರೆಮಿಡಿ ಆಯ್ತು. ಈಗ ನಾವು ಡೈಲಿ ಫೋಕಸ್ ಲೈಟ್ಸ್ ನ ನೋಡ್ಲೇಬೇಕು. ಈಗ ನಾವೇ ತಗೊಳ್ಳಿ, ಈಗ ನಾವು ಫೋಕಸ್ ಲೈಟ್ ಅಲ್ಲೇ ಇದ್ದೀವಿ, ಸೊ ಅದನ್ನ ನೋಡ್ಲೇಬೇಕು. ಇದು ಇವಾಗ ನಾವು ಕಾರ್ಯಕ್ರಮ ಮಾಡೋ ಅಷ್ಟೊತ್ತು ನಮ್ಗೆ ಏನಾಗಿರಲ್ಲ, ಯಾಕಂದ್ರೆ AC ಇರುತ್ತೆ, ಲೈಟ್ ಇದು ನಮ್ಗೆ ಗೊತ್ತಾಗೋದಿಲ್ಲ. ಸೊ ಆಫ್ಟರ್ ಪ್ರೋಗ್ರಾಮ್ ನಮ್ಗೆಲ್ಲ ಕಣ್ಣು ಉರಿ ಬರುತ್ತೆ. ಈಗ ಆಫ್ಟರ್ ವರ್ಕ್ ಆಮೇಲೆ ಕಣ್ಣೆಲ್ಲ ಉರಿ ಬರುತ್ತೆ, ಕಣ್ಣೆಲ್ಲ ಇರಿಟೇಟ್ ಆಗುತ್ತೆ. ಸೊ ಆ ತರ ಆಗುವಂತವ್ರಿಗೆ ಏನಾದ್ರು ಡ್ರಾಪ್ಸ್ ಆ ತರ ಇರುತ್ತೆ ಸಜೆಸ್ಟ್ ಮಾಡಕ್ಕೆ, ನೈಟ್ ಟೈಮ್ ಹಾಕೊಳ್ಳಕ್ಕೆ? ಹೌದು, ಡ್ರಾಪ್ಸ್ ಇರುತ್ತೆ, ಲೈಕ್ ಲ್ಯೂಬ್ರಿಕೇಟಿಂಗ್ ಡ್ರಾಪ್ಸ್. ಮೋರ್ ಆಫ್ ಲೈಕ್ ಏನಾಗ್ಬಿಟ್ಟಿರುತ್ತೆ, ಕಣ್ಣಲ್ಲಿರೋ ನೀರು ಉತ್ಪತ್ತಿ ಏನಿದೆ ಅದು ಒಂದ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಆವಾಗ ಲ್ಯೂಬ್ರಿಕೇಟಿಂಗ್ ಡ್ರಾಪ್ಸ್ ಅಂತ ಕೊಡ್ತೀವಿ, ಅದನ್ನ ಉಪಯೋಗಿಸಬಹುದು. ಅದ್ರ ಜೊತೆ ಎಸ್, ನಿಮ್ಗೂ ಅಷ್ಟೇ ಫ್ರೀಕ್ವೆಂಟ್ ಆಗಿ ರೆಪ್ಪೆ ಹೊಡಿತಾ ಇರಿ. ತುಂಬಾ ಇರಿಟೇಷನ್ ಅದು ಆದಾಗ ಕೋಲ್ಡ್ ಕಂಪ್ರೆಷನ್ಸ್ ಲೈಕ್ ಕೋಲ್ಡ್ ವಾಟರ್ ಅಲ್ಲಿ ಕರ್ಚಿಫ್ ಅಥವಾ ಟಿಶ್ಯೂನ ಒದ್ದೆ ಮಾಡ್ಬಿಟ್ಟು ಕಣ್ಣಿನ ರೆಪ್ಪೆಗಳ ಮೇಲೆ ಒಂದು 5 ನಿಮಿಷ ಹಾಕೊಳ್ಳೋದ್ರಿಂದ ನಿಮ್ಗೆ ಸುಮಾರಷ್ಟು ರಿಲೀಫ್ ಸಿಗುತ್ತೆ. ಎಸ್ ಮ್ಯಾಮ್, ಎಸ್ ಗುಡ್ ಸಜೆಷನ್. ಆಕ್ಚುಲಿ ಇದನ್ನ ತುಂಬಾ ಜನ ಮಾಡ್ತಾರೆ ಕೂಡ. ಅದು ಇಟ್ಸ್ ರಿಸಲ್ಟ್ ಓರಿಯೆಂಟೆಡ್ ರೆಮಿಡಿ ಅಂತ ಹೇಳ್ಬೋದು ಅದನ್ನ. ಅಂಡ್ ಮೇಡಮ್, ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಹೇಗ್ ಮೈಂಟೈನ್ ಮಾಡ್ತೀರಾ ವರ್ಕ್ ಎಲ್ಲ? ಯಾಕಂದ್ರೆ ನಾವ್ ಹೆಣ್ಮಕ್ಳು ಅಂದ್ಮೇಲೆ ನಾವ್ ಏನೇ ಕೆಲಸ ಮಾಡಿದ್ರು, ಏನೇ ವೃತ್ತಿ ಮಾಡಿದ್ರು ಮನೆ ಮೈಂಟೆನೆನ್ಸ್ ಕ್ಯಾಶುಯಲ್ ಆಗಿ ಇದ್ದೇ ಇರುತ್ತೆ. ಸೊ ಎರಡು ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ? ಕೆಲಸ ಅನ್ನೋದು ಕೆಲಸ ಅನ್ಕೊಂಡಿರಾ, ಇಟ್ಸ್ ಪ್ಯಾಷನ್. ಅದನ್ನ ಪ್ರೀತಿಯಿಂದ ಮಾಡಿದ್ರೆ ಎಸ್. ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಏನ್ ಸಪೋರ್ಟ್ ಸಿಸ್ಟಮ್ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಆವಾಗಲೇ ಹೆಣ್ಮಕ್ಳಿಗಷ್ಟೇನೆ ವುಮೆನ್ಸ್ ಡೇನ ವಿಶ್ ಮಾಡಿದೆ. ಬಟ್ ನಿಜವಾಗ್ಲೂ ಏನಪ್ಪಾ ಅಂತಂದ್ರೆ ಎಲ್ಲ ಗಂಡಸರು, ಸುಮಾರಷ್ಟು ಗಂಡಸರು ಯಾರಿಗೆ ಗರುಳಿರುತ್ತೆ, ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ಬೇಕು ಅಥವಾ ಅವ್ರಿಗೆ ಅವರು ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫ್ ಅಲ್ಲಿ. ನಮ್ಮ ಹಸ್ಬೆಂಡ್ ಸಪೋರ್ಟ್ ಇಲ್ದಿರ, ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ ಆಯ್ತು, ನಮ್ಮ ಅತ್ತೆ ಮಾವ ಆಯ್ತು, ಅವ್ರ ಸಪೋರ್ಟ್ ಇಲ್ದಿರ ಎಲ್ಲ ಕಷ್ಟ. ಎಸ್, ಸಪೋರ್ಟ್ ಸಿಸ್ಟಮ್ ಇದ್ರೆ ಎರಡನ್ನೂ ಬ್ಯಾಲೆನ್ಸ್ ಆಗುತ್ತೆ. ಎಸ್, ಸಿ ನಮ್ಗೆ ಇಲ್ಲಿ ಬಂದಿರೋ ಎಲ್ಲ ಮಹಿಳೆಯರು ಹೇಳಿರೋದು ಈ ಪಾಯಿಂಟ್ ನ ನಾನು ಇವನ್ ಪ್ರತಿ ಎಪಿಸೋಡ್ ಅಲ್ಲೂ ಅಬ್ಸರ್ವ್ ಮಾಡಿ, ಇಲ್ಲಿ ಕೂತಿರೋ ಎಲ್ಲಾ ಮಹಿಳೆಯರು ಹೇಳಿರೋದು ಒಂದೇ, ಸಪೋರ್ಟ್ ಸಿಸ್ಟಮ್. ಸೊ ಮನೆಯಲ್ಲಿ ನಮ್ಗೆ ತಂದೆ ತಾಯಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿದ್ದಾಗ ಎಲ್ಲಾನು ವರ್ಕ್ ಗೋಯಿಂಗ್ ಆನ್ ಈಸಿಲಿ. ಸೊ ಈಸಿಲಿ ವರ್ಕ್ ಹೋಗ್ತಾ ಇರುತ್ತೆ, ಮತ್ತೆ ರಿಸಲ್ಟ್ ಓರಿಯೆಂಟೆಡ್ ಆಗಿ ಇರುತ್ತೆ. ಯಾಕಂದ್ರೆ ನಾವು ಫುಲ್ಲಿ ಕಾನ್ಸಂಟ್ರೇಷನ್ ಮಾಡ್ತೀವಿ. ಎಲ್ಲಿ ನಮ್ಗೆ ಸಪೋರ್ಟ್ ಇರಲ್ವೋ ಅವಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಸ್ಟ್ರಗಲ್ ಆಗ್ತಾ ಇರುತ್ತೆ, ಎಲ್ಲೊಂದ್ ಕಡೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸೊ ವರ್ಕು ಸಹ ಚೆನ್ನಾಗಿ ಆಗೋದಿಲ್ಲ.
ಸೊ ಮೇಡಮ್ ಅವ್ರಿಗೂ ಸಹ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವ್ರ ಫ್ಯಾಮಿಲಿ. ನಮ್ಮ ಕಡೆಯಿಂದ ಸಹ ಶರಣಬಸಪ್ಪ ಸರ್ಗೆ ಮತ್ತು ಅವ್ರ ಫ್ಯಾಮಿಲಿಗೆ ನಾವು ಹಾರ್ಟ್ಫುಲಿ ಥ್ಯಾಂಕ್ಫುಲ್ ಹೇಳ್ತೀವಿ. ಯಾಕೆಂದರೆ ಮೇಡಮನ್ನು ಇವತ್ತು ಈ ಮಟ್ಟದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದೊಬ್ಬ ಮಹಿಳೆಯನ್ನ ಅಂತಂದರೆ. ಸೊ ಸಪೋರ್ಟ್ ಸಿಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಹೇಳ್ದಂಗೆ. ಆ್ಯಂಡ್ ಈಗ ಮೇಡಮ್ ಮಹಿಳೆಯರ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ಇದೊಂದು ಸ್ಮಾಲ್ ಕ್ವಶನ್ ನಂದು. ಯಾಕೆಂದರೆ ಜನರಲಿ ಎಲ್ಲ ಮಹಿಳೆಯರಿಗೂ ಈಗ ಮಹಿಳೆಯರು ಸಹನೂ ಪುರುಷನ ಕರೆಕ್ಟಾಗಿ ಈಕ್ವಲ್ ಆಗಿ ಕೆಲಸ ಮಾಡ್ತಾರೆ. ಅಂಡ್ ಈಗ ನಾವು ಕಂಪೇರ್ ಟು ಬಾಯ್ಗೆ ಅಂದ್ರೆ ನಾವು ಮೇಲ್ಗೆ ಕಂಪೇರ್ ಮಾಡಿದಾಗ ಫೀಮೇಲ್ನ, ಸೊ ಎಲ್ಲೋ ಒಂದು ಕಡೆ ಇವ್ರು ಜಾಸ್ತಿ ವರ್ಕ್ ಮಾಡ್ತಾರೆ. ಈಗ ನಾವು ಮನೇನೂ ನೋಡ್ಕೋಬೇಕು, ಕೆಲಸನೂ ಮಾಡಬೇಕು. ಸೊ ಯಾಕೆಂದ್ರೆ ಹೆಣ್ಮಕ್ಳ ಆರೋಗ್ಯದ ಒಂದು ಪರಿಸ್ಥಿತಿ ಒಂದೇ ತರ ಇರೋದಿಲ್ಲ. ನಮ್ಗೆ ಒಂದಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಮಂತ್ಲಿ. ಸೊ ಇವೆಲ್ಲಾನು ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಇಂಥ ಹೆಣ್ಮಕ್ಳು, ಪರ್ಟಿಕ್ಯುಲರ್ ಹೆಣ್ಮಕ್ಳು ಅವರ ಒಂದು ಕಣ್ಣಿನ ಒಂದು ದೃಷ್ಟಿ ಮತ್ತೆ ಕಣ್ಣನ್ನ ಸೇಫ್ಟಿಯಾಗಿ ಇಟ್ಕೋಬೇಕಾದ್ರೆ ಏನೇ ಸ್ಪೆಷಲ್ ಟಿಪ್ಸ್? ಕಣ್ಣು ಮನುಷ್ಯನಿಗೆ ಎಲ್ಲರಿಗೂ ಒಂದೇ, ಹೆಣ್ಣಾಗಿರ್ಬೋದು ನಾವು ಕೆಲಸ ಜಾಸ್ತಿ ಮಾಡ್ತೀವಲ್ಲ. ಮತ್ತೆ ಇನ್ನೊಂದೇನು ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನಾನು ಪರ್ಟಿಕ್ಯುಲರ್ ಆಗಿ ಈಗ ನಮ್ಮ ಹೆಣ್ಮಕ್ಳು ಏನು ಅಂತಂದ್ರೆ, ಈಗ ನೀವು ಅವಾಗಲೇ ಹೇಳಿದ್ರಿ ಸೊಪ್ಪು ತರಕಾರಿಗಳನ್ನ ಚೆನ್ನಾಗಿ ತಿನ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ, ಯಾರು ನಗ್ಬೇಡಿ. ಈಗ ನಾವು ಸೊಪ್ಪು ಬಸ್ಸಾರು ಮಾಡಿದ್ರೆ ಮನೆಯಲ್ಲಿ ಸೊಪ್ಪೆಲ್ಲ ಇರೋರ್ಗೆ ಹಂಚಿಬಿಟ್ಟಿರ್ತೀವಿ, ನಾವು ಲಾಸ್ಟ್ ಅಲ್ಲಿ ಇರೋ ಒಂದಷ್ಟು ಸಾರು ಊಟ ಮಾಡ್ತೀವಿ. ಸೊ ಈ ರೀತಿ ನಮ್ದು ಸ್ಯಾಕ್ರಿಫೈಸ್ ಜಾಸ್ತಿ ಇದೆ, ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ಳೋದು ಕಮ್ಮಿ. ಸೊ ಹಂಗಾಗಿ ಮೇಡಮ್ ಅವ್ರ ಕಡೆಯಿಂದ ಬರ್ಲಿ ಅಂತ. ಅಂದ್ರೆ ಎಲ್ಲರಿಗೂ ಹೇಗೆ ಪೌಷ್ಟಿಕಾಂಶದ ಆಹಾರ ಅಂತ ಹೇಳಿದೀನಿ, ಖಂಡಿತ ಫಸ್ಟ್ ಫಿಮೇಲ್ ಇಸ್ ಕನ್ಸಿಡರ್ಡ್ ಆಸ್ ಅ ಪಿಲ್ಲರ್ ಆಫ್ ದ ಹೌಸ್. ಒಬ್ಬ ಮಹಿಳೆ ಚೆನ್ನಾಗಿದ್ರೆ ಬರೀ ಆ ಮನೆನೇ ಚೆನ್ನಾಗಿರಲ್ಲ, ಆ ಸುತ್ತಮುತ್ತ ಇರೋ ಮನೆಗಳು ಚೆನ್ನಾಗಿರುತ್ತೆ, ಆ ಊರು ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟ್ ನಮ್ಮ ಆರೋಗ್ಯ ನೋಡ್ಕೊಳ್ಬೇಕು. ಹಾಗಂದ್ಬಿಟ್ಟು ಪಕ್ಕದಲ್ಲಿ ಬೇರೆಯವ್ರದೆಲ್ಲ ನೋಡ್ಬೇಡಿ ಅಂತಲ್ಲ. ಇವಾಗ ಫ್ಲೈಟ್ ಅಲ್ಲಿ ಫಸ್ಟ್ ಏನ್ ಹೇಳ್ತಾರೆ, ಫಸ್ಟ್ ನೀವು ಆಕ್ಸಿಜನ್ ಹಾಕೊಳ್ಳಿ, ಪಕ್ಕದಲ್ಲಿರೋರ್ಗೆ ಆಮೇಲೆ ಹೆಲ್ಪ್ ಮಾಡಿ. ನಮ್ಗೇನೆ ನಮ್ಮ ಮನಸ್ಥಿತಿ ಅಥವಾ ನಮ್ಮ ಒಂದು ಆರೋಗ್ಯ, ಫಿಸಿಕಲ್ ಸ್ಟ್ರೆಂತ್ ನಮ್ಗೆ ಚೆನ್ನಾಗಿಲ್ಲ ಅಂತಂದ್ರೆ ನಾವು ಬೇರೆಯವ್ರನ್ನ ಹೇಗ್ ನೋಡ್ಕೊಳಕ್ಕಾಗುತ್ತೆ? ಸೊ ಯಾರೂನು ಸಾರಷ್ಟೇ ತಗೊಂಡು ಸೊಪ್ಪು ಕೊಡಬೇಡಿ, ಸೊಪ್ಪು ಬೇಕು. ನಿಮಗೂ ಫಸ್ಟ್ ನೀವ್ ಹೆಲ್ದಿ ಆಗ್ಬೇಕು, ಆಮೇಲೆ ನೀವು ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ನಿಮ್ಗೂ ಹೆಲ್ದಿ ಮೈಂಡ್ ಇರುತ್ತೆ, ಹೆಲ್ದಿ ಬಾಡಿ ಇರುತ್ತೆ. ಸೊ ಫಿಮೇಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಅದ್ರ ಜೊತೆ ಮೇಡಮ್ ಹೇಳಿದ್ರು, ನಮಗೆ ಸುಮಾರಷ್ಟು ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಬದಲಾವಣೆಗಳಾಗುತ್ತೆ. ವೆದರ್ ಇಟ್ ಈಸ್ 12 year ಏಜ್, ಋತುಮತಿ ಆಗುವಾಗ ಅಥವಾ ಮೆನೋಪಾಸ್ ರೀಚ್ ಆಗುವಾಗ ಸುಮಾರಷ್ಟು ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಅವಕ್ಕೆ ತಕ್ಕಂತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಹೆಣ್ಮಕ್ಳು ಬರೀ ಮನೆ, ಮಕ್ಕಳು, ಸಂಸಾರ, ಕೆಲಸ ಅಂತಾನೆ ಇರಬೇಡಿ. ನಮಗೂ ಒಂದು ಪ್ರಪಂಚ ಇದೆ, ನಮಗೂ ಒಂದು ಫ್ರೆಂಡ್ಸ್ಗಳಿರ್ತಾರೆ. ಸೊ ನಮ್ಮದೇ ಆದ ಒಂದು ಟೈಮ್ನ ನಾವು ಸ್ಪೆಂಡ್ ಮಾಡಿಕೊಂಡು ನಮ್ಮ ಮನಸ್ಸನ್ನು ಸಹ ಉತ್ತೇಜನಗೊಳಿಸ್ಕೋಬೇಕು. ಆವಾಗ ನಮ್ಮ ಮನಸ್ಸು ಚೆನ್ನಾಗಿದ್ರೆ ನಾವೆಲ್ಲರನ್ನೂ ನೋಡ್ಕೊಳ್ಬಹುದು. ಎಸ್, ಸೂಪರ್ ಮೇಡಮ್. ಅಂಡ್ ಫೈನಲಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮೆಲ್ಲ ಮಹಿಳೆಯರಿಗೂ ನೀವು ಈ ಒಂದು ನಮ್ಮ ಚಾನಲ್ ಮೂಲಕ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಏನೇ ಹೇಳ್ಬಹುದು. ಸೊ ಮಹಿಳೆ ಅಂತಂದ್ರೆ ಈ ವರ್ಷದ ಸ್ಲೋಗನ್ ಏನಪ್ಪಾ ಒಂದು ಇದ್ದಿದ್ದು ಅಂತಂದ್ರೆ, ಮಹಿಳಾ ದಿನಾಚರಣೆಗೆ ಗಿವ್ ಟು ಗೇನ್ ಅಂತಂದ್ಬಿಟ್ಟು. ಗಿವ್ ಅಂದ್ರೆ ಯಾರು ನಮಗ್ ಕೊಡ್ಬೇಕು, ಕರೆಕ್ಟ್ ಆಗಿರೋ ಎಲ್ಲ ಆಪರ್ಚುನಿಟೀಸ್ನ ವುಮೆನ್ಸ್ಗೆ ಕೊಟ್ರೆ ಗೇನ್, ದ ಕಂಟ್ರಿ ವಿಲ್ ಗೇನ್ ಮೋರ್. ಹಾಗನ್ಬಿಟ್ಟು ನಮ್ಗೆ ನಿಮಗೇನು ರಿಸರ್ವೇಶನ್ ಇದೆ, ಬೇಕಾಗಿಲ್ಲ ನಮ್ಗೆ ರಿಸರ್ವೇಶನ್, ಖಂಡಿತ ಬೇಕಾಗಿಲ್ಲ. ನಮಗೆ ನಮ್ಮ ಸಾಮರ್ಥ್ಯದ ಮೇಲೆ ನಮ್ಮ ಅಧಿಕಾರವನ್ನ ಕೊಡ್ರಿ, ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಕೆಲಸ ಕೊಡಿ, ನಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ನಮ್ಗೆ ಸಂಬಳ ಕೊಡಿ. ಡಿಫ್ರೆನ್ಶಿಯೇಷನ್ ಬಾಯ್ ಗರ್ಲ್ ಅಥವಾ ಮೇಲ್ ಫೀಮೇಲ್ ಅಂತ ಮಾಡಬೇಡಿ. Yes, of course, physically we are different. A male body is different and a female body is different. But opportunities should be given according to our cerebral capacity, not for the physical capacity. ಅದು ಮತ್ತೆ ನಾನು ಆವಾಗಲೇ ಹೇಳ್ದಾಗೆ ಮಹಿಳೆಯರ ಆರೋಗ್ಯ ತುಂಬಾ ಮುಖ್ಯ. ನೀವು ನಿಮ್ಮ ಆರೋಗ್ಯ ನೋಡ್ಕೊಂಡ್ರೆ ನಿಮ್ಮ ಮನೆ, ಮಕ್ಕಳು, ನಿಮ್ಮ ಸಂಸಾರ, ಅದರ ಜೊತೆಗೆ ನಿಮಗೆ ಟೈಮ್ ಸಿಕ್ಕಿದ್ರೆ ಖಂಡಿತ ನೀವು ನಿಮ್ಮ ಓಣಿ ಎಲ್ಲರದನ್ನು ನೋಡ್ಬೋದು. ಒಬ್ಬೊಬ್ಬರೇ ಮಹಿಳೆ ಹಾಗೆ ನೋಡ್ತಾ ಹೋದ್ರೆ ಆ ಊರನ್ನು ಸಹ
ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ಎಸ್, ಸೂಪರ್ ಆಗಿ ಹೇಳಿದ್ರು ಮೇಡಮ್. ಆಕ್ಚುಲಿ ಈ ರಿಸರ್ವೇಶನ್ ಅನ್ನೋದು ಸುಮಾರು ಜನ ಈಗ ಹೆಣ್ಮಕ್ಳೇ ಅಪೋಸ್ ಮಾಡ್ತಾ ಇದ್ದಾರೆ, ಬೇಕಿಲ್ಲ ನಮ್ಗೆ ರಿಸರ್ವೇಶನ್. ಖಂಡಿತ ಬೇಕಾಗಿಲ್ಲ, ನಮ್ಗೆ ಕೆಪಾಸಿಟಿ ಇದೆ. ನಾ ಈಗ ಯಾವ ಫೀಲ್ಡ್ ಅಲ್ಲಿ ಏನ್ ಹೆಣ್ಮಕ್ಳು ಕಡಿಮೆ ಇಲ್ಲ ಮೇಡಮ್, ಎಲ್ಲಾದ್ರಲ್ಲೂ ಆರಾಮಾಗಿ ತನ್ನನ್ನು ತಾನು ತೊಡಗಿಸ್ಕೊಂಡು ಎಲ್ಲಾದ್ರಲ್ಲೂ ಸಕ್ಸಸ್ ಆಗ್ತಾ ಫುಲ್ ಬಾಹ್ಯಾಕಾಶದಿಂದ ಹಿಡಿದು ಫೈನಾನ್ಸ್ ಮಿನಿಸ್ಟರ್ ಸೈನ್ ಮಾಡೋ ತನಕ ಫಿಮೇಲ್ ಇದ್ದಾರೆ. ಹಂಗಾಗಿ ಸೊ ರಿಸರ್ವೇಶನ್ ಬೇಕಾಗೇ ಇಲ್ಲ ನಮ್ಗೆ. ಅದೊಂದ್ ರೀತಿ ಕೊಟ್ಬಿಟ್ಟು ನಮ್ಮನ್ನ ಕೆಳಮಟ್ಟದಲ್ಲಿ ನೋಡೋ ಲೆಕ್ಕ ಬಂದ್ಬಿಟ್ಟಿದೆ. ಹಾಗಾಗಿ ನೋಡಿ, ಎಲ್ಲರೂ ಸಹ ವುಮೆನ್ಸ್ ಇದೆ ಹೇಳ್ತಾ ಇರೋದು. ಬಟ್ ದಿಸ್ ಇಸ್ ಅ ವೆರಿ ಗುಡ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಹೆಣ್ಣಿಗೆ ಅಷ್ಟೊಂದು ಸಾಮರ್ಥ್ಯ ಇದೆ. ತನ್ನೆಲ್ಲಿಗೆ ಹೋದ್ರೂ ತನ್ನ ಕೆಲಸವನ್ನ ತಾನು ದಿಟ್ಟತನದಿಂದ ಪರ್ಫೆಕ್ಟ್ ಆಗಿ ಮೋರ್ ರಿಸಲ್ಟ್ ಓರಿಯೆಂಟೆಡ್ ಆಗಿ ಮಾಡುವಂತ ಯೋಚನೆ ಮಾಡಿ ಕೆಲಸ ಮಾಡುವಂತ ಶಕ್ತಿ ಇದೆ ಅಂತಂದ್ರೆ ಅದು ಮಹಿಳೆಗೆ ಮಾತ್ರ. ಖಂಡಿತ. ಯಾಕಂದ್ರೆ ಒಬ್ಬ ಮೇಲ್ಗಿಂತ ಫಿಮೇಲ್ ತುಂಬಾ ಆಲೋಚನಾ ಶಕ್ತಿ ಜಾಸ್ತಿ ಇರುತ್ತೆ. ಅದು ಸೈಂಟಿಫಿಕ್ ಆಗಿ ಬೇಗ ನಾವು ಅಡಾಪ್ಟ್ ಮಾಡ್ಕೋತೀವಿ. ಒಂದು ಎನ್ವೈರನ್ಮೆಂಟ್ ಗಾಯ್ತು, ಒಂದು ವಸ್ತುಗಾಯ್ತು, ಒಂದು ಹೊಸ ಜಾಗಕ್ಕಾಯ್ತು, ಕೆಲ್ಸಕ್ಕಾಯ್ತು, ಬೇಗ ಅಡಾಪ್ಟ್ ಮಾಡ್ಕೊಂತೀವಿ, ಸೆಟ್ ಆಗ್ತೀವಿ. ಹಂಗಾಗಿ ಎಲ್ಲೋ ಒಂದ್ ರೀತಿ ರಿಸಲ್ಟ್ ಜಾಸ್ತಿ ಇರುತ್ತೆ ನಮ್ಮ ವುಮೆನ್ ವರ್ಕಿಂಗ್ ಇರುವಂತಹ ಒಂದು ಪ್ಲೇಸಸ್ ಅಲ್ಲಿ ಅಂತ ಹೇಳ್ಬೋದು. ಅಂಡ್ ಫೈನಲಿ ಮ್ಯಾಮ್, ಈ ಒಂದು ಕಾರ್ಯಕ್ರಮ ಮಾರ್ಚ್ ಫುಲ್ ಮಾಡ್ತಾ ಇದ್ದೀವಿ. 1st to 31st 31 ವುಮೆನ್ಸ್ನ, ಬೇರೆ ಬೇರೆ ಫೀಲ್ಡಲ್ಲಿ ಇರೋವಂಥ ವುಮೆನ್ಸ್ನ, ಲೈಕ್ ನೀವೀಗ ಏನು ಐ ಡಾಕ್ಟರು. ಸೊ ನಿಮ್ಮ ಫೀಲ್ಡಲ್ಲಿ ನೀವು ಒಂದಷ್ಟು ಸಾಧನೆ ಮಾಡಿದಿರಾ, ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ಮ ಲೈಫ್ ಇನ್ನೊಬ್ಬರಿಗೆ ಒಂದು ರೀತಿಯ ಮಾದರಿ. ಸೊ ನಿಮ್ಮನ್ನು ನೋಡಿ ಒಂದಷ್ಟು ಜನ ಕಲಿತಾರೆ. ಸೊ ಈ ರೀತಿ 31 ಜನರನ್ನ ವಿವಿಧ ಕ್ಷೇತ್ರಗಳಿಂದ ನಾವು ಆಯ್ಕೆ ಮಾಡಿಕೊಂಡು ಅವರನ್ನ ಪರಿಚಯಿಸ್ತಾ ಇದ್ದೀವಿ ಮಹಿಳಾ ಸಾಧಕರ ಒಂದು ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನನಗೆ ಈ ಕಾರ್ಯಕ್ರಮದ ಬಗ್ಗೆ ಬಂದ ಮೇಲೆ ಗೊತ್ತಾಯ್ತು, 31 ದಿನ ಕಂಟಿನ್ಯೂಸ್ ಆಗಿ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಈ ರೀತಿ ಒಂದು ಪ್ರೋಗ್ರಾಮು, ಇದೊಂಥರ ಯುನೀಕ್ ಪ್ರೋಗ್ರಾಮು. ನಾನು ಯಾವುದು ಕೇಳ್ಪಟ್ಟಿಲ್ಲ. 1 ಮಂತ್ ಪೂರ್ತಿ ಮಹಿಳಾ ಸಾಧಕಿಯರನ್ನ ಒಬ್ಬೊಬ್ಬರನ್ನೇ ಕರೆದು ಅವರ ವಿಚಾರಗಳನ್ನ ತಿಳ್ಕೊಂಡು ಪ್ರೋಗ್ರಾಮು ಪೂರ್ತಿ ಮಂತ್ ಮಾಡಿರೋದು ತುಂಬ ಖುಷಿ ಆಯಿತು. ನಿಮ್ಮ ಚಾನೆಲ್ಗೆ ಇನ್ನು ಬಹಳ ಸಕ್ಸಸ್ ಸಿಗ್ಲಿ. ಮುಂದೇನೂ ಸಹ ಇದೇ ರೀತಿ ಮಹಿಳೆಯರನ್ನ ಕರೆಸಿ ಮಾಡೋ ಹಾಗೆ ಆಗ್ಲಿ. ಬೇರೆ ಬೇರೆ ನಿಮ್ಮನ್ನ ನೋಡಿ ಬೇರೆ ಬೇರೆ ಚಾನೆಲ್ಸ್ ಅವರು ಈ ರೀತಿ ಪ್ರೋಗ್ರಾಮ್ಸ್ನ ಮಾಡಲಿ. ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇಲ್ಲಿ ಬಂದು ಮಾತಾಡಲಿಕ್ಕೆ, ಮತ್ತು ನನ್ನ ಒಂದು ಫೀಲಿಂಗ್ಸ್ನ, ನನ್ನ ಒಂದು ಇದನ್ನ ಹಂಚ್ಕೊಳ್ಳಿಕ್ಕೆ ಒಂದು ವೇದಿಕೆ ಕೊಟ್ರಿ. ತುಂಬ ಧನ್ಯವಾದ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ನೋಡಿ ಮೇಡಮ್ ಅವರು ಎಷ್ಟು ಸಿಂಪ್ಲಿಸಿಟಿ ವುಮೆನ್ ಅಂತ ಹೇಳ್ಬೋದು, ಮತ್ತೆ ಒಂದು ರೀತಿ ನ್ಯಾಚುರಲ್ ಆಗಿ ಕ್ಲಾರಿಟಿಯಾಗಿ ಮಾತಾಡುವಂತಹ ವುಮೆನ್ ಸೌಮ್ಯ ಮೇಡಮ್ ಅವರು. ಎಷ್ಟು ಸಿಂಪ್ಲಿಯಾಗಿ ಅವ್ರ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರು, ಮತ್ತು ಎಷ್ಟು ನ್ಯಾಚುರಲ್ ಆಗಿದ್ದೀರಾ ಮೇಡಮ್. ಯಾಕಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಬೇಕಾಗಿರೋದು ಅದೇ. ಯಾಕೆಂದ್ರೆ ಈಗ ಸಿಟಿಗೆ ಹೋದಾಗ ಅದೊಂದು ರೀತಿ ಲೈಫ್ ಸ್ಟೈಲು, ನಮ್ದು ಚಿಕ್ಕಬಳ್ಳಾಪುರ ಇದೊಂದು ರೀತಿ ಲೈಫ್ ಸ್ಟೈಲು. ಯಾಕಂದ್ರೆ ಜಾಸ್ತಿ ಹಳ್ಳಿಗಳಿಂದ ಕೂಡಿರುವಂತಹ ಒಂದು ಡಿಸ್ಟಿಕ್ ಆಗಿರೋದ್ರಿಂದ ಸೊ ಇಲ್ಲಿ ಒಂದ್ ರೀತಿ ಆ ಒಂದು ಜನಕ್ಕೆ ಅಡ್ಜಸ್ಟ್ ಆಗ್ಬೇಕು. ಆ ರೀತಿ ನೀವು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಾ. ಹಂಗಾಗಿ ನೀವು ಇಷ್ಟೊಂದು ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಹೆಸರು ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು ಮೇಡಮ್. ಅಂಡ್ ಮೋರ್ ಎವರ್ ನಿಮ್ಮ ಸರ್ವಿಸ್ಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ನಿಮ್ಮ ಒಂದು ಆ ವೃತ್ತಿ ಅಷ್ಟು ಅಮೂಲ್ಯವಾದಂಥದ್ದು. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಒಂದು ಏನೇ ಮಾಡ್ಬೇಕಾಗಿದ್ರು ಕಣ್ಣು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮೇಡಮ್. ಸರ್ವೇಂದ್ರಿಯಾನಾಂ ನಯನಂ ಪ್ರಧಾನಂ. ಎಸ್, ಸೂಪರ್ ಮೇಡಮ್. ಹಂಗಾಗಿ ನಿಮ್ಮ ಒಂದು ಏನ್ ಸ್ಟಡಿ ಮಾಡಿ ಇವತ್ತು ವೃತ್ತಿ ನಿರ್ವಹಿಸ್ತಾ ಇದ್ದೀರಾ, ಇಟ್ಸ್ ಬ್ಯೂಟಿಫುಲ್ ಅಂಡ್ ವೆರಿ ಮೀನಿಂಗ್ಫುಲ್ ಆಗಿರುವಂತಹ ಒಂದು ವೃತ್ತಿ ಮೇಡಮ್. ಸ್ಪೆಷಲ್ ಆಗಿ ನೀವು ಆಸ್ ಎ ವುಮೆನ್ ಆಗಿ ಈ ಒಂದು ಪೋಸ್ಟ್ ನಿರ್ವಹಿಸ್ತಾ ಇರೋಂಥದ್ದು ತುಂಬಾ ಖುಷಿ ಕೊಡುತ್ತೆ. ನಮ್ಮ ಒಂದು ವುಮೆನ್ಸ್ ಯಾವುದ್ರಲ್ಲೂ ಕಮ್ಮಿ ಇಲ್ಲ, ಎಲ್ಲ ಒಂದು ಇದರಲ್ಲೂ ಪೋಸ್ಟ್ ಅಲ್ಲಿ ಎಲ್ಲ ಒಂದು ಕ್ಷೇತ್ರದಲ್ಲೂ ಇದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ಫೋನ್ ಮಾಡಿದ ತಕ್ಷಣ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್ ಯು ಸೋ ಮಚ್. ನಮ್ಮ ಒಂದು ಈ ತರ ಕಾರ್ಯಕ್ರಮ ಮಾಡ್ತಾ ಇದೀವಿ ಬನ್ನಿ ಅಂದಾಗ ನೀವು ಬೇಗ ಒಪ್ಕೊಂಡು ನಮ್ಗೆ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟು ಬೇಗನೆ ಬಂದು ನಮ್ಗೆ ಇಂಟರ್ವ್ಯೂ ಕೊಟ್ಬಿಟ್ಟಿದ್ದೀರಾ. ಈ ತರ ಪ್ರೋಗ್ರಾಮ್ ಮಾಡ್ತಿದ್ದೀರಾ, ಖುಷಿ ಅಲ್ವಾ ನಮ್ಗೆ? ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಗೆ ಈ ತರ ಸಪೋರ್ಟ್ ಇದ್ರೆ ನಾವ್ ಇನ್ನೂ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಖಂಡಿತ ನಮ್ ಚಾನಲ್ ಯಾವಾಗ್ಲೂ ನಿಮ್ ಜೊತೆಗಿರುತ್ತೆ ಮೇಡಮ್. ನಮ್ಮ ಸಮಾಜಕ್ಕೆ ಏನೆಲ್ಲ ಒಳಿತಾಗುತ್ತೋ ಅದೆಲ್ಲ ನೀವ್ ಏನೇ ಕಾರ್ಯಕ್ರಮ ಮಾಡೋದು ನಾವು ನಿಮ್ ಜೊತೆಗಿರ್ತೀವಿ. ನಮ್ಗೆ ನಮಗೂ ಸಹ ನಿಮ್ಮ ಒಂದು ಸಹಕಾರ ಇದೇ ರೀತಿ ಇರ್ಲಿ. ನಮ್ಮ ಒಂದು ಚಾನಲ್ ಕಡೆಯಿಂದ ನಮ್ಮ ಒಂದು ಸ್ಮಾಲ್ ಗ್ರಾಟಿಟ್ಯೂಡ್ ನಮ್ಮ ಕಡೆಯಿಂದ.
ಇದಿಷ್ಟು ಇವತ್ತಿನ ಒಂದು ನಮ್ಮ ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ ಸೌಮ್ಯ ಮೇಡಮ್ ಅವ್ರ ಜೊತೆಗಿನ ವಿಚಾರಧಾರೆಗಳು. ಯಾಕೆಂದ್ರೆ ಕಣ್ಣಿಗೆ ಸಂಬಂಧಿಸಿದಂತಹ ಒಂದು ಸ್ಪೆಷಲೈಸೇಷನ್ ಅವರು ವಿದ್ಯೆಯನ್ನ ಕಲಿತು ಇವತ್ತು ಅವರದೇ ಒಂದು ಕ್ಷೇತ್ರದಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಟ್ಸ್ ಎ ಗ್ರೇಟ್ಫುಲ್. ಯಾಕಂದ್ರೆ ನಮ್ಮ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ ಅನ್ನೋದು ಇದು ತೋರಿಸುತ್ತೆ. ಈಗ ನಾವು ಎಷ್ಟು ಮಹಿಳೆಯರನ್ನ ಈಗ ಆಲ್ರೆಡಿ ಪರಿಚಯಿಸಿದೀವಿ ನೋಡಿ, ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಿವಿಧ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಒಳ್ಳೆ ಒಂದು ಸರ್ವಿಸ್ ಅನ್ನ ಕೊಡ್ತಾ ಒಳ್ಳೆ ಹೆಸರನ್ನು ಮಾಡ್ತಾ ಈ ಕಡೆ ವುಮೆನ್ ಅನ್ನೋ ಒಂದು ಜವಾಬ್ದಾರಿನೂ ನಿರ್ವಹಿಸಿಕೊಂಡು ಇವತ್ತು ತನ್ನ ಒಂದು ಕಾರ್ಯಕ್ಷಮತೆಯನ್ನ ತೋರಿಸ್ತಾ ಇದ್ದಾರೆ ಒಂದು ಸೊಸೈಟಿಗೆ ಅಂತಂದ್ರೆ ಇಟ್ಸ್ ವೆರಿ ಹಾರ್ಟ್ಫುಲ್ ಅಂಡ್ ಗ್ರೇಟ್ಫುಲ್ ಅಂಡ್ ಮೀನಿಂಗ್ಫುಲ್ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಚಾರಧಾರೆಗಳನ್ನ ಸಾಕಷ್ಟು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಸೌಮ್ಯ ಮೇಡಮ್. ನಮ್ಮ ಒಂದು ಚಾನಲ್ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ಮೇಡಮ್ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಮಹಿಳಾ ಸಾಧಕಿಯರ ಕಾರ್ಯಕ್ರಮ ಮಾರ್ಚ್ 1ರಿಂದ 31ರವರೆಗೆ ಪ್ರತಿದಿನ ಸಂಜೆ CTVಯಲ್ಲಿ 6 ಗಂಟೆಗೆ ಪ್ರಸಾರವಾಗುತ್ತೆ. ನೀವು ಟಿವಿ ಆನ್ ಮಾಡಿದ್ರೆ ಪ್ರತಿದಿನ ಒಬ್ಬ ಮಹಿಳಾ ಸಾಧಕಿ ನಿಮ್ಮ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ. ಸೊ ನಿಮ್ಮ ಒಂದು ಸಹಕಾರ ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯವಾದದ್ದು. ನಿಮ್ಮ ಸಹಕಾರ ಪ್ರೋತ್ಸಾಹ ನಮಗೆ ಚೆನ್ನಾಗೇ ಸಿಗ್ತಾ ಇದೆ. ಇದೇ ರೀತಿ ಮುಂದುವರೆಯಲಿ. ನಿಮ್ಮ ಒಂದು ಸಹಕಾರ ಪ್ರೋತ್ಸಾಹ ಇದ್ದಾಗ ನಾವು ಸಹ ತುಂಬಾ ಎನರ್ಜೆಟಿಕ್ ಆಗಿ ಸಾಕಷ್ಟು ಒಂದು ಈ ತರ ವಿಚಾರಧಾರೆಗಳನ್ನ ಕೊಡುವಂತ ಪ್ರೋಗ್ರಾಮ್ಗಳನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಇವತ್ತಿನ ಒಂದು ಎಪಿಸೋಡ್ನ ಮಹಿಳಾ ಸಾಧಕಿಯ ಕಾರ್ಯಕ್ರಮದ ಒಂದು ವಿಚಾರಧಾರೆಗಳು. ನಿರಂತರ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ. ನಮ್ಮ CTVಗೆ ಸಬ್ಸ್ಕ್ರೈಬ್ ಆಗಿ ಏನು ಟಿವಿಯಲ್ಲಿ ಏನ್ ಪ್ರೋಗ್ರಾಮ್ ಬರುತ್ತೋ ಅದೇ ಪ್ರೋಗ್ರಾಮ್ ಯೂಟ್ಯೂಬ್ ಅಲ್ಲೂ ಸಹ ಪ್ರೋಗ್ರಾಮ್ ಅಪ್ಲೋಡ್ ಆಗುತ್ತೆ. ನೀವು CTV ಅನ್ನೋ ಒಂದು ಅಕೌಂಟ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿ ಪ್ರೋಗ್ರಾಮು ನಿಮ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫೋನ್ ಅಲ್ಲಿ ಬರುತ್ತೆ. ನಿಮ್ಗೆ ಟಿವಿಯಲ್ಲಿ ನೋಡಕ್ಕಾಗದೇ ಇರೋಂಥವ್ರು ಮೊಬೈಲ್ ಅಲ್ಲಾದ್ರೂ ನೋಡಿ ಎಲ್ಲ ಒಂದು ರೀತಿ ಯಾವುದೋ ಒಂದು ಮಹಿಳೆಯ ಒಂದು ಸಾಧನೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನ ತರುತ್ತೆ, ಖಂಡಿತ ತರುತ್ತೆ. ನೋಡಿ, ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್.